ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ಕೂಡ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಅತ್ಯಾತ್ಮೀಯ ಸ್ವಾಗತ. ಇದು NKR ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ. ಪ್ರತಿದಿನದಂತೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಮ್ಮೆಯ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಾಲ್ಮೆಯ ಸ್ವಾಗತ. ನಮಸ್ತೆ ಮತ್ತು ಧನ್ಯವಾದ. ಪಂಚಾಂಗ ಶ್ರವಣ ಮಾಡೋಣ ಗುರುಗಳೇ. ಓಂ ವಂದೇ ಹರಂ ವರದ ಶೂಲ ಕಪಾಲಹಸ್ತಂ ಸಾಭೀತಿ ಮುದ್ರಿತನಯೋರ್ಜ್ವಲ ದೇಹ ಕಾಂತ್ಯ ವಾಮೋರು ಪೀಠಗತಯ ನಿಜವಾಮಬಾಹುಂ ನ್ಯಸ್ತಾರಣೋತ್ಪಲೈಜ ಪುರಿರರ್ಧದೇಹಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ, ಇದರ ಜೊತೆಯಲ್ಲಿ ಯಾರ್ಯಾರು ಒಂದು ಜನವರಿ ತಿಂಗಳ 5ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂತಹ ಸಂಭ್ರಮದಲ್ಲಿದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾಕಾಲ ಇರಲಿ ಮತ್ತು ಅವನ ಅನುಗ್ರಹದಿಂದ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಉತ್ತರೋತ್ತರವಾದಂತಹ ಅಭಿವೃದ್ಧಿ ಉಂಟಾಗಲಿ ಅಂತ ಹೇಳೋ ಪ್ರಾರ್ಥನೆಯನ್ನ ಅವನಿಗೆ ಸಲ್ಲಿಸ್ತಾ ಮೊದಲಿನ ಕೆಲಸವಾಗಿ ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸನಾಮ ಸಂವತ್ಸರದ ದಕ್ಷಿಣಾಯನ ಹಿಮವಂತ ಋತು ಪುಷ್ಯ ಮಾಸದ ಕೃಷ್ಣ ಪಕ್ಷದ ಬಿದಿಗೆ ದಿವಸ ಸೋಮವಾರ. ಪುಷ್ಯಮಿ ನಕ್ಷತ್ರ ಅಂದ್ರೆ ಕರ್ಕಾಟಕ ರಾಶಿಗೆ ಚಂದ್ರದ ಪ್ರವೇಶ ಆಗ್ಬಿಟ್ಟಿದೆ. ನಿನ್ನೆ ನಮ್ಮ ಸಂಚಿಕೆ ಇರಲಿಲ್ಲ, ಭಾನುವಾರ. ಇವತ್ತು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಚಂದ್ರನ ಸಂಚಾರ, ವಿಷ್ಕಂಭ ಅನ್ನುವಂತಹ ಯೋಗ ಮತ್ತು ಗರಜಕರಣ ಇರುವಂತಹದ್ದು ಇವತ್ತಿನ ಪಂಚಾಂಗವಾದರೆ, ಗ್ರಹ ಸ್ಥಿತಿಯನ್ನು ನೋಡೋಣ. ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು, ಕರ್ಕಾಟಕದಲ್ಲಿ ಚಂದ್ರ, ಸಿಂಹದಲ್ಲಿ ಕೇತು, ಕನ್ಯಾ ತುಲಾ ವೃಶ್ಚಿಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಧನು ರಾಶಿಯಲ್ಲಿ ರವಿ, ಬುಧ, ಮಂಗಳ ಮತ್ತು ಶುಕ್ರರು. ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭದಲ್ಲಿ ರಾಹು, ಮೀನದಲ್ಲಿ ಶನೈಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿ. ಗುರುಗಳೇ, ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಮೊದಲ ರಾಶಿ ಮೇಷರಾಶಿಗೆ ಹೇಗಿದೆ ನೋಡೋಣ. ಮೇಷರಾಶಿಯವರಿಗೆ ಇವತ್ತು ಚತುರ್ಥ ಭಾವದಲ್ಲಿ ಸ್ವಕ್ಷೇತ್ರಗತನಾಗಿರತಕ್ಕಂತಹ ಚಂದ್ರ ಆತ್ಮೀಯರ ದರ್ಶನವನ್ನ ಮಾಡ್ತಕ್ಕಂಥದ್ದು, ಬೇಕಾದಂತಹ ವ್ಯಕ್ತಿಗಳೊಂದಿಗೆ ಭೇಟಿ ಆಗ್ತಕ್ಕಂಥದ್ದು ಇತ್ಯಾದಿ ಏನು ನಿನ್ನೆ ದಿವಸ ಯೋಗ ಪ್ರಾಪ್ತಿಯಾಗಿದೆ. ಹಾಗಾಗಿ ನಿನ್ನೆನೆ ಭೇಟಿ ಆಗಿರಬಹುದು. ಜೊತೆಯಲ್ಲಿ ಇವತ್ತು ಪುಷ್ಯಮಿ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಔಷಧೋಪಚಾರಗಳನ್ನ ಮಾಡ್ಕೊಳ್ಳಿಕ್ಕೆ, ಯಾವುದಾದರೂ ಸ್ವಲ್ಪ ದೀರ್ಘಕಾಲದ ಚಿಕಿತ್ಸೆ ಇತ್ಯಾದಿಗಳನ್ನು ನಡೆಸ್ತಕ್ಕಂಥದ್ದು, ಫಿಸಿಯೋಥೆರಪಿ ಇರಬಹುದು ಇತ್ಯಾದಿಗಳು ಉದಾಹರಣೆ ಕೊಟ್ಟಿದ್ದು. ಈ ತರದ ಚಿಕಿತ್ಸೆಯನ್ನ ಪಡ್ಕೊಳ್ತಕ್ಕಂಥವ್ರು, ದೀರ್ಘಕಾಲದ ಸಮಸ್ಯೆಗಳಿಂದ ನರಳ್ತಾ ಇರ್ತಕ್ಕಂಥವ್ರು, ವಿಶೇಷವಾಗಿ ಸಂಧಿವಾತಾದಿ ಸಮಸ್ಯೆಗಳಲ್ಲಿರ್ತಕ್ಕಂಥವರಿಗೆ ಇವತ್ತು ಚಿಕಿತ್ಸೆ ಇತ್ಯಾದಿಗಳನ್ನ ಸರಿಯಾಗಿ ತಗೊಂಡು ಪರಿಣಾಮವಾಗಿ ಪರಿಹಾರವನ್ನು ನೋಡ್ಕೊಳ್ತಕ್ಕಂಥ ಉತ್ತಮವಾದಂತಹ ಅವಕಾಶ ಇದೆ. ಶಿವನ ಆರಾಧನೆಯಿಂದಾಗಿ ಇದು ಶೀಘ್ರವಾಗಿ ಫಲದಾಯಕವೂ ಆಗುತ್ತೆ ಮತ್ತು ಅನುಕೂಲ ಕೂಡ ಆಗುತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಮಾನಸಿಕವಾಗಿರತಕ್ಕಂಥ ಧೈರ್ಯ ಸ್ಥೈರ್ಯಗಳು ಹೆಚ್ಚಾಗ್ತಕ್ಕಂಥ ಒಂದು ದಿನ. ಸಂಪಾದನೆಯಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು. ಸಪ್ತಮಾಧಿಪತ್ಯದ ದೃಷ್ಟಿ ಇದೆ ಚಂದ್ರನಿಗೆ. ಆಂಶಿಕವಾಗಿರತಕ್ಕಂಥ ಶಶಿಮಂಗಳ ಯೋಗ. ನವ ವಿವಾಹಿತ ದಂಪತಿಗಳ ಮಧ್ಯದಲ್ಲಿ ಬಾಂಧವ್ಯದ ಬೆಸುಗೆ ಹೆಚ್ಚಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶಗಳು ತುಂಬಾ ಚೆನ್ನಾಗಿ ಕಂಡು ಬರುತ್ತೆ. ಇದಲ್ಲದೆ ರಾಶಿಗೆ ಲಾಭಸ್ಥಿತಿಯಲ್ಲಿರ್ತಕ್ಕಂತಹ ಶನೈಶ್ಚರನ ದೃಷ್ಟಿ ಇರೋದರಿಂದ ಸಾಕಷ್ಟು ಧನ ಕನಕದ ವಿಚಾರದಲ್ಲಿ ಕೂಡ, ಅಂದ್ರೆ ದುಡ್ಡು ಕಾಸಿನ ವಿಚಾರದಲ್ಲಿ ಕೂಡ ಅನುಕೂಲ. ವೃತ್ತಿಯಲ್ಲಿ ಪ್ರಮೋಷನ್ ಇರಬಹುದು ಅಥವಾ ಒಂದು ಏನಂತಾರೆ ಅದಕ್ಕೆ ಪರ್ಮನೆಂಟ್ ಆಗಿ ಅಂದ್ರೆ ಖಾಯಂ ಉದ್ಯೋಗ ಕೂಡ ಪ್ರಾಪ್ತಿ ಆಗ್ತಕ್ಕಂಥ ಎಲ್ಲ ಅವಕಾಶ ಕಾಣಿಸುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಇವತ್ತಿನ ದಿನ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಫಲ ಇದೆ. ದ್ವಿತೀಯ ಭಾವದಲ್ಲಿ ಪೂರ್ಣ ಬಲಿಷ್ಠನಾಗಿರ್ತಕ್ಕಂಥ ಗುರು, ಆರೋಗ್ಯಕಾರಕನಾಗಿರ್ತಕ್ಕಂಥ ರವಿ ಅಷ್ಟಮದಲ್ಲಿರೋದ್ರಿಂದ ಶರೀರದ ಉಷ್ಣತೆಯ ವಿಚಾರದಲ್ಲಿ, ಪಿತ್ತದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬರಬಹುದು. ಅದಕ್ಕೆ ಬೇಕಾಗಿರತಕ್ಕಂಥ ಚಿಕಿತ್ಸೆಯನ್ನು, ಔಷಧೋಪಚಾರಗಳನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ. ಜೊತೆಯಲ್ಲಿ ಇವತ್ತು ಶಿವನ ಉಪಾಸನೆಯನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದೆಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಧನಸ್ಥಾನದಲ್ಲಿರ್ತಕ್ಕಂಥ ಧನಾಧಿಪತಿ ಕೌಟುಂಬಿಕವಾಗಿರ್ತಕ್ಕಂಥ ವಿಚಾರದಲ್ಲಿ, ಸಂಪಾದನೆ ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಯೋಗ. ವಿದ್ಯಾರ್ಥಿಗಳಿಗೆ ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಪರೀಕ್ಷೆಯ ತಯಾರಿಯನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳಿಕ್ಕೆ ಬೇಕಾದ ಎಲ್ಲ ಅವಕಾಶಗಳು ಕೂಡ ಇದೆ.
ಆದರೆ ಪಂಚಮ ಭಾವದಲ್ಲಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ರಾಹು. ಹಾಗಾಗಿ ಸ್ವಲ್ಪ ಮಟ್ಟಿನ ಚರ್ಮ ರೋಗಗಳನ್ನು ಸೂಚಿಸ್ತದೆ. ಅದು ಚರ್ಮದ ಕಾಂತಿ ಕಡಿಮೆ ಆಗ್ತಕ್ಕಂಥದ್ದು, ಕಜ್ಜಿ ಮೊದಲಾದಂಥ ಸಣ್ಣ ಸಣ್ಣ ಗುಳ್ಳೆಗಳು ಶರೀರದ ಮೇಲೆ ಆಗ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಕಾಣಿಸುತ್ತೆ. ಮನೆ ಮದ್ದಾಗಿ ಅಲೋವೆರಾ ಅಂತ ಹೇಳಿ ಎಲ್ಲ ಕೇಳಿರ್ತೇವೆ ನಾವು, ಲೋಳೆ ಸರ ಅಂತ ಹೇಳ್ತೇವೆ. ಅದಕ್ಕೆ ಕೊಬ್ಬರಿ ಎಣ್ಣೆ ನಿಂಬೆ ರಸವನ್ನು ಮಿಶ್ರಣ ಮಾಡಿ ಪೇಸ್ಟ್ ಥರ ಮಾಡಿ ಅಪ್ಲೈ ಮಾಡಿಕೊಂಡು 1-2 ಗಂಟೆಗಳನ್ನು ಬಿಟ್ಟು ಸ್ನಾನ ಮಾಡಿದಾಗ ಕೂಡ ಸಮಸ್ಯೆ ಅಂತಕ್ಕಂಥದ್ದು ಪರಿಹಾರವಾಗುತ್ತೆ. ಚಿಂತೆ ಮಾಡೋದು ಬೇಡ. ಗೋಪೂಜೆಯನ್ನು ಮಾಡ್ಕೊಳ್ಳಿ, ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ರಾಶಿಯಾಧಿಪತಿ ರಾಶಿಯಲ್ಲೇ ಬಂದಿರತಕ್ಕಂಥದ್ದು, ವ್ಯಯಸ್ಥಿತಿಯಲ್ಲಿರ್ತಕ್ಕಂಥ ಗುರು ಶತ್ರುಗಳ ಬಾಧಾ ನಿವೃತ್ತಿ ಆಗುತ್ತೆ. ಮಾನಸಿಕವಾಗಿರ್ತಕ್ಕಂಥ ಸಮಾಧಾನವನ್ನು ಹೊಂದಲಿಕ್ಕೆ ಯೋಗ್ಯವಾಗಿರತಕ್ಕಂಥ ಒಂದು ಕಾಲ ಕೂಡ ಹೌದು. ಜೊತೆಯಲ್ಲಿ ದುಡ್ಡು ಕಾಸಿನ ವಿಚಾರದಲ್ಲೂ ಸ್ವಲ್ಪ ಮಟ್ಟಿನ ಅನುಕೂಲ ಇದೆ. ಆದರೆ ದೀರ್ಘಕಾಲದಿಂದ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಮಾಡಿಕೊಂಡು ಅದರಿಂದ ಏನೋ ಬರುತ್ತೆ ಏನೋ ಬರುತ್ತೆ ಅಂತ ಅನ್ಕೊಂಡು ಕಾದ್ಕೊಂಡು ಪುನಃ ಮತ್ತೆ ಅದರಲ್ಲಿ ನಷ್ಟವನ್ನೇ ನೋಡ್ತಕ್ಕಂಥ ಲಕ್ಷಣ ಇದೆ. ಹಾಗಾಗಿ ಹೆಚ್ಚು ಬೇಸರ ಕೂಡ ಕೆಲವರಿಗೆ ಆಗಬಹುದು. ಇದರಿಂದ ಏನೋ ದೊಡ್ಡ ಅನುಕೂಲ ಆಗುತ್ತೆ ಅಂದ್ಕೊಂಡು ಹಾಕಿದ್ದೆ, ಭೂಮಿಗಿರಬಹುದು, ವಾಹನದ ಮೇಲೆ ಇರಬಹುದು, ಅಥವಾ ಶೇರ್ ಮಾರ್ಕೆಟ್ ಕೂಡ ಇರಬಹುದು. ಈ ವಿಭಾಗದಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೆ, ಏನೋ ಮಾರಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನೋಡಿಕೊಂಡೆ, ಏನು ಬರ್ತಾ ಇಲ್ಲ, ಏನೂ ಅನುಕೂಲ ಆಗ್ತಾ ಇಲ್ಲ ಇತ್ಯಾದಿ ಯೋಚನೆಗಳು, ಬೇಸರಗಳು ಕೂಡ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಅಷ್ಟಮ ಭಾವದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಹೆಚ್ಚು ಬೇಸರವೇ ಆಗುತ್ತೆ. ಧನಸ್ಥಾನಕ್ಕೆ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಆರ್ಥಿಕವಾಗಿ ಬಿಗಿಯಾಗ್ತಕ್ಕಂಥ ಲಕ್ಷಣಗಳು ಉಂಟು. ಶಿವನ ಉಪಾಸನೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಸೋಮವಾರ ವಾರದ ಮೊದಲನೇ ದಿನ ಫುಲ್ ಫ್ರೆಶ್ ಆಗಿ ಎಲ್ಲರೂ ಎದ್ದಿರ್ತೀವಿ ಕೆಲಸದ ಕಡೆಗೆ, ಸ್ಕೂಲು ಕಾಲೇಜ್ ಕಡೆಗೆ ಹೋಗೋದಕ್ಕೆ. ಸೊ ಎಲ್ಲರಿಗೂ ಕೂಡ ಒಳಿತನ ಮಾಡುವಂಥ ಯಾವ ದೇವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಗುರುಗಳೇ ಕ್ಷೇತ್ರ ಮಹಿಮೆಯಲ್ಲಿ? ಭೂಮಿಯ ಮಧ್ಯಭಾಗದಲ್ಲಿ ಸಮಯದ ಮಿತಿಯನ್ನು ಕರೆಕ್ಟಾಗಿ ತಿಳ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಒಂದು ಪ್ರದೇಶ ಎಲ್ಲಿದೆ ಅನ್ನೋದು ಇವತ್ತು ನಾವು ತಿಳ್ಕೊಳ್ಳೋಣ. ಅದಕ್ಕೆ ಸಂಬಂಧಿತವಾಗಿರತಕ್ಕಂಥ ಒಂದು ಕ್ಷೇತ್ರವೂ ಹೌದು, ನಿರ್ಣಾಯಕನೂ ಹೌದು. ಈ ಸಮಯದ ಪರಿಧಿಯನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಇರುವಂಥ ಕ್ಷೇತ್ರ ಕೂಡ ಹೌದು ಇವತ್ತಿನ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಒಂದು ಬಹಳ ಅದ್ಭುತವಾದಂಥ ಹಿನ್ನೆಲೆ ಇದೆ. ಅವಂತಿ ನಗರದಲ್ಲಿ ಒಬ್ಬ ಪ್ರಖ್ಯಾತನಾಗಿರ್ತಕ್ಕಂಥ ಮತ್ತು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಶಿವನ ಉಪಾಸನೆಯನ್ನು ಮಾಡ್ತಾ ಇದ್ದಂತಹ ವೇದಪ್ರಿಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ. ವೇದಶಿವೋ ಶಿವೋ ವೇದ ವೇದಾಧ್ಯಾಯಿ ಸದಾ ಶಿವ ಅಂತ ಹೇಳುತ್ತೆ. ಹಾಗಾಗಿ ಅವನು ವೇದಾಧ್ಯಯನವನ್ನು ತುಂಬಾ ಚೆನ್ನಾಗಿ ಮಾಡಿದ್ದ ಮತ್ತು ಅವನಿಗೆ ಗೊತ್ತಿತ್ತು ಪಾರ್ಥಿವೇಶ್ವರ ಪೂಜೆಯನ್ನು ಮಾಡುವುದರಿಂದ ಪರಮೇಶ್ವರನಿಗೆ ಅತ್ಯಂತ ಹೆಚ್ಚು ಸಂತುಷ್ಟಿಯಾಗ್ತದೆ ಅಂತ. ಹಾಗಾಗಿ ಅವನೇನು ಮಾಡಿದ್ದ, ಪಾರ್ಥಿವೇಶ್ವರ ಪೂಜೆಯನ್ನು ಮಾಡ್ತಿದ್ದ. ಪಾರ್ಥಿವೇಶ್ವರ ಪೂಜೆಯನ್ನು ಹೇಗೆ ಮಾಡಬೇಕು, ಹುತ್ತದ ಮೇಲೆ ಗೋಪುರದ ಆಕಾರದಲ್ಲಿ ಏನು ಮಣ್ಣು ಕಟ್ಟಿರ್ತದೆಯಲ್ಲ ಗೆದ್ದಲು, ಅದನ್ನು ತರಬೇಕು, ಮುರಿದು ತಂದು ಕುಟ್ಟಿ ಅದನ್ನು ಪುಡಿ ಮಾಡಬೇಕು. ಕುಟ್ಟಿ ಪೌಡ್ರ್ ಆಗಿದ್ದನ್ನು ಒಂದು ಬಟ್ಟೆ ಮೇಲೋ ಪೇಪರ್ ಮೇಲೋ ಅಥವಾ ಶುದ್ಧವಾದ ಜಾಗದಲ್ಲೋ ಅದನ್ನು ಒಣಗಿಸ್ಬೇಕು. ಬಿಸಿಲು ಬೀಳಬಾರ್ದು, ತಂಪಿನಲ್ಲಿ ಒಣಗಬೇಕು. ಹಾಗೆ ಒಣಗಿದ್ದನ್ನು ಜರಡಿ ಹಿಡಿಬೇಕು. ಜರಡಿ ಹಿಡಿದು ನುಣುಪಾಗಿರ್ತಕ್ಕಂಥ ಮಣ್ಣನ್ನು ಎತ್ತಿಟ್ಕೋಬೇಕು. ಆ ನುಣುಪಾಗಿರ್ತಕ್ಕಂಥ ಮಣ್ಣನ್ನು ಕೈಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಮೆದ್ದು ಕಲಸಬೇಕು. ಅದರಿಂದ ಶಿವಲಿಂಗವನ್ನು ಸಿದ್ಧಪಡಿಸ್ಕೋಬೇಕು. ಅದಕ್ಕೆ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಪ್ರಾಣ ಪ್ರತಿಷ್ಠೆ, ಉಪಾಸನೆ, ಅಭಿಷೇಕ, ಅರ್ಚನೆ, ಆರಾಧನೆ, ನೈವೇದ್ಯ, ನೀರಾಜನ ಹೀಗೆ ಎಲ್ಲವನ್ನು ವಿಧಿವತ್ತಾಗಿ ಆಚರಣೆ ಮಾಡಬೇಕು. ಸರ್ವತ್ರ ವೇದ ಮಂತ್ರದ ಪಠನವಾಗಬೇಕು ಅಥವಾ ಶಿವ ಪಂಚಾಕ್ಷರಿ ಮಂತ್ರ ಪಠನವಾಗಬೇಕು. ಈ ರೀತಿಯಾಗಿ ಅವನು ತುಂಬ ಶ್ರದ್ಧೆಯಿಂದ ಮಾಡ್ತಾ ಇದ್ದಂಥ ಒಂದು ಕಾಲ. ಆ ಕಾಲದಲ್ಲಿ ಏನಾಗ್ತದೆ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ವಿಂಧ್ಯ ಪರ್ವತ ಅಂತ ಇದೆ. ಆ ವಿಂಧ್ಯ ಪರ್ವತದಲ್ಲಿ ಒಬ್ಬ ದೊಡ್ಡ ದುಷ್ಟ ಇದ್ದ, ಧೂರ್ತ ವ್ಯಕ್ತಿತ್ವದವನೊಬ್ಬ ಇದ್ದ. ಅವನ ಹೆಸರು ದೂಷಣ ಅಂತ. ಆ ದೂಷಣ ಅಂತಕ್ಕಂಥವನು ರಾಕ್ಷಸಿ ಸ್ವಭಾವದವನಾಗಿದ್ದ ಮತ್ತು ಅವನಿಗೆ ಈ ಥರದ ಸತ್ಕಾರ್ಯಗಳು, ಯಜ್ಞಯಾಗಗಳನ್ನು ಮಾಡ್ತಕ್ಕಂಥವ್ರನ್ನೆಲ್ಲ ಕಂಡ್ರೆ ಸ್ವಲ್ಪ ಸಿಟ್ಟು. ದೇವತಾ ಉಪಾಸನೆ ಮಾಡೋರನ್ನ ಕಂಡ್ರೆ ಆಗೋದಿಲ್ಲ. ಇವತ್ತು ಕೆಲವರೆಲ್ಲ ಆ ಥರದವರು ನಾವು ನೋಡ್ತೇವೆ. ಎಲ್ಲಾದರೂ ದೇವಸ್ಥಾನಗಳು ಯಾರು ಹೋಗೋರನ್ನ ಕಂಡ್ರೆ ಅವ್ರನ್ನ ತಿವಿಯೋದು, ಅವ್ರ ಬಗ್ಗೆ ತುಚ್ಛ ಮಾತುಗಳನ್ನು ಆಡೋದು, ಅಥವಾ ದೇವಸ್ಥಾನಗಳನ್ನು ಯಾಕೆ ಕಟ್ಟಿಸ್ಬೇಕು ಅನ್ನೋದು, ಈ ಥರದ ಮೂರ್ಖತನದ ಜನರು ಅನೇಕರನ್ನು ನಾವು ಇವತ್ತು ಕೂಡ ನೋಡ್ಬೋದು. ಆ ಕಾಲದಲ್ಲೂ ಇದ್ದರು. ಆದರೆ ಆ ಕಾಲದಲ್ಲಿ ಅವರನ್ನು ರಾಕ್ಷಸರು ಅಂತ ಕರೀತಿದ್ರು. ಸ್ವಭಾವ ಇವತ್ತು ರಾಕ್ಷಸ ಸ್ವಭಾವಕ್ಕೇನು ಕೊರತೆ ಇಲ್ಲ, ಅನೇಕರಲ್ಲಿ ಇದೆ. ಇರಲಿ, ಕಾಲ ಬಂದಾಗ ಎಲ್ಲದಕ್ಕೂ ಭಗವಂತ ಔಷಧಿ ಮಾಡ್ತಾನೆ, ಇಲ್ಲಿ ಮಾಡ್ತಾನಲ್ಲ ಹಾಗೆ.
ಈ ದೂಷಣ ಅನ್ನುವಂಥ ರಾಕ್ಷಸ ಅನೇಕ ರೀತಿಯಲ್ಲಿ ಹಿಂಸೆ ಕೊಡ್ತಾ ಇದ್ದ. ಆ ವೇದಪ್ರಿಯ ಬ್ರಾಹ್ಮಣನಿಗೆ 4 ಜನ ಗಂಡು ಮಕ್ಕಳಿದ್ರು. ಅವರೆಲ್ಲರೂ ಕೂಡ ತುಂಬಾ ತಪಸ್ವಿಗಳು, ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದಂಥವರು ಮತ್ತು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಿಷ್ಠರಾಗಿ ಕ್ಷಿಪ್ರಾ ನದಿಯ ದಂಡೆಯ ಮೇಲೆ ದೇವತಾ ಉಪಾಸನೆಯನ್ನು ಮಾಡ್ತಿದ್ರು. ನಾವೀಗ ಕ್ಷೇತ್ರಕ್ಕೆ ಬಂದ್ವಿ, ಒಂದು ಅಂದಾಜು ಅನೇಕರಿಗಾಗಿರುತ್ತೆ ಕ್ಷಿಪ್ರಾ ನದಿ ಅಂತ ಅಂದ್ಕೊಂಡೆ. ಆ ಕ್ಷಿಪ್ರಾ ನದಿಯ ದಂಡೆ ಮೇಲೆ ವಾಸವಾಗಿದ್ದಂತಹ ಅವಂತಿ ನಗರದಲ್ಲಿದ್ದಂತಹ ಜನರಿಗೆ ಯಾವಾಗ ದೂಷಣ ರಾಕ್ಷಸ ಆ ವ್ಯಕ್ತಿಯಿಂದ ತುಂಬಾ ಹಿಂಸೆ ಆಗಲಿಕ್ಕೆ ಪ್ರಾರಂಭ ಆಯಿತು, ಎಲ್ಲರೂ ಕೂಡ ಏನ್ ಮಾಡಿದ್ರು, ಪರಮೇಶ್ವರನನ್ನ ಧ್ಯಾನ ಮಾಡಿದ್ರು. ಈತ ಪಾರ್ಥಿವೇಶ್ವರ ಪೂಜೆ ಮಾಡ್ತಾ ಇದ್ದಂತಹ ವೇದಪ್ರಿಯ, 4 ಜನ ಮಕ್ಕಳು ಕೂಡ ಬಹಳ ದೀರ್ಘವಾಗಿ ಪರಮೇಶ್ವರನ ಉಪಾಸನೆಯನ್ನು ಮಾಡಿದರು. ಅವರು ಉಪಾಸನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಆ ದೂಷಣ ಅಂತಕ್ಕಂಥ ರಾಕ್ಷಸ ತನ್ನ ಅನೇಕ ಜನ ಅನುಚರರ ಜೊತೆಯಲ್ಲಿ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಸುತ್ತ ಇದ್ದಂಥ ಅನೇಕರನ್ನೆಲ್ಲ ಸಂಹಾರ ಮಾಡ್ತಾ ಬಂದ್ಬಿಡ್ತಾನೆ, ಕೊಲ್ತಾ ಬರ್ತಾನೆ. ಹೀಗೆ ಕೊಲ್ತಾ ಬಂದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಇವರು ತುಂಬಾ ಶ್ರದ್ಧೆಯಿಂದ ಏಕೋಭಾವದಿಂದ ಶರಣಾಗತರಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ಶಿವ ರಕ್ಷಮಾಂ ಹೇಳ್ತಾರಲ್ಲ, ಹರ ಹರ ಮಹಾದೇವಾಳಿ ಘೋಷಣೆಯನ್ನು ಕೂಗ್ತಾ ಪ್ರಾರ್ಥನೆ ಮಾಡ್ಕೊತಾ ಕೂತ್ಕೊಂಡಾಗ ಅವನು ಬರ್ತಾನೆ. ಬಂದು ಇನ್ನೇನು ಹತ್ರ ಬರಬೇಕು ಅನ್ನೋಷ್ಟೊತ್ತಿಗೆ ಕೆಲವಷ್ಟು ದೂರ, ಒಂದು 50 ಅಡಿ 100 ಅಡಿ ದೂರ ಅಂತ ಅಂದಾಜಿಟ್ಕೋಣ, ಅಷ್ಟು ದೂರ ಬರೋ ಅಷ್ಟೊತ್ತಿಗೇನೆ ಅಲ್ಲಿಂದ ದೊಡ್ಡದಾಗಿರ್ತಕ್ಕಂಥ ಒಂದು ಗುಂಡಿ ಆಗ್ಬಿಡುತ್ತೆ ನೆಲದ ಒಳಗಡೆಗೆ. ಭೂಕುಸಿತ ಇವತ್ತೆಲ್ಲ ನಾವು ನೋಡೋದಾದ್ರೆ ಭೂಕುಸಿತ ಆದಾಗ ಆಗ್ಬಿಟ್ಟು ದೊಡ್ಡ ಗುಂಡಿ ಬಿದ್ಬಿಡುತ್ತೆ. ಆ ಗುಂಡಿಯಿಂದ ಒಬ್ಬ ಎದ್ದ ಮೇಲೆ ಬರ್ತಾನೆ. ಘೋರವಾಗಿರ್ತಕ್ಕಂಥ ಆಕಾರ, ಕಪ್ಪಗಿರ್ತಾನೆ, ಕೆಂಡದ ಉಂಡೆಯಂತಹ ಕಣ್ಣುಗಳು, ಸಜಲ ಘನ ಸಮಾಭಂ ಭೀಮದೌಷ್ಟ್ರಂ ತ್ರಿನೇತ್ರಂ ಭುಜಗಧರ ಮಘೋರಂ ರಕ್ತವಸ್ತ್ರಾಂಗರಾಗಂ ಪರಶು ಢಮರು ಖಡ್ಗಂ ಖೇಟಕಂ ಬಾಣ ಚಾಪಂ ತ್ರಿಶಿಖ ನರಕಪಾಲಂ ಬಿಭ್ರತಂ ಭಾವಯಾಮಿ. ಅತ್ಯಂತ ಘೋರ ರೂಪ. ಆ ಘೋರ ರೂಪವನ್ನು ಹೊಂದಿದಂಥ ಅವನು ಬಂದುಬಿಟ್ಟು ಆ ಗುಂಡಿಯಿಂದ ಮೇಲೆ ಎದ್ದು ಬರ್ತಾನೆ. ನೋಡಿದ ಕೂಡಲೇ ಕಂಗಾಲಾಗ್ಬಿಡ್ತದೆ ದೂಷಣನ ದಂಡು. ಹೆದರಕೊಂಡು ಕೆಲವರೆಲ್ಲ ಓಡೋಗ್ಬಿಡ್ತಾರೆ, ಗಾಬರಿಯಿಂದ ಓಡೋಗ್ತಾರೆ. ಗಾಬರಿಯಿಂದ ಕೆಲವರು ಓಡೋಗ್ತಾರೆ, ಕೆಲವರು ಹೆದರ್ಕೊಂಡಲ್ಲೇ ಪ್ರಾಣ ಬಿಟ್ಬಿಡ್ತಾರೆ. ಕೇವಲ ತ್ರಿಶೂಲದ ಒಂದು ಚುಚ್ಚುವಿಕೆಯಿಂದ ಆತ ದಶಭುಜನಾಗಿ ಬಂದಿರ್ತಾನೆ. ಕರಾಳ ರೂಪ, ಗುಂಡಿಯಿಂದ ಎದ್ದು ಬಂದಂತಹ ದೊಡ್ಡ ರೂಪ, ಅತ್ಯಂತ ಕರಾಳ ರೂಪ. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಅಂತ ಹೇಳ್ತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಹಾಗೆ ಅತ್ಯಂತ ಕಪ್ಪು ರೂಪದಲ್ಲಿ ಬಂದಂಥವನು ಅವನ್ನೆಲ್ಲ ಸಂಹಾರ ಮಾಡ್ತಾನೆ. ಜೊತೆಯಲ್ಲಿ ಅಲ್ಲಿದ್ದಂಥ ವೇದಪ್ರಿಯಾದಿ ಅನೇಕರಿಗೆ ಅಭಯವನ್ನು ಕೊಟ್ಟು ನಾನು ಇಲ್ಲೇ ನೆಲೆ ನಿಂತೇನೆ, ಏನು ಯೋಚನೆ ಮಾಡಬೇಡಿ ನೀವು ಅಂತ ಹೇಳಿ ಅದೇ ಭಾಗದಲ್ಲಿ ಲಿಂಗ ರೂಪದಲ್ಲಿ ನೆಲೆ ನಿಂತ ಅತ್ಯಂತ ದೀರ್ಘವಾಗಿರ್ತಕ್ಕಂಥ ಮಹಾನ್ ಆಕೃತಿ, ಕಪ್ಪಾಗಿದ್ದಂಥ ಆಕೃತಿ, ಸಮಯವನ್ನ ನಿಯಂತ್ರಣ ಮಾಡತಕ್ಕಂಥ ಒಂದು ಆಕೃತಿ ಅದು ಅಂಥದ್ದಾದ್ದರಿಂದ ಮಹಾಕಾಲ ಅಂತ ಹೇಳಿ ಅವನನ್ನು ಕರೆದ್ರು. ಅವತ್ತಿನ ಅವಂತಿ ನಗರವೇ ಇವತ್ತಿನ ಉಜ್ಜಯಿನಿ ಮಹಾಕಾಳೇಶ್ವರ. ತುಂಬ ಖುಷಿ ಅನ್ಸೋದು. ಬಹಳ ವೈಭವ ರೀತಿಯಲ್ಲಿ ಪೂಜೆ ನಡೆಯುತ್ತೆ. ಅದರಲ್ಲೂ ಎಲ್ಲ ಕಡೆ ನಾವು ವಿಡಿಯೋಸ್ ನೋಡ್ತಿರ್ತೇವೆ. ನಮ್ಗೆ ಹೋಗ್ಲಿಕ್ಕೆ ಆಗಿಲ್ಲ ಇನ್ನು. ಭಸ್ಮಾರತಿ ಬಹಳ ಅದ್ಭುತವಾಗುತ್ತೆ. ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗುತ್ತಲ್ಲ ಗುರುಗಳೇ, ಮಾಡೋ ಪರಿನೇ ಅದ್ಭುತ. ಗುರುಗಳೇ, ಸುಮಾರು 2002ರಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಒಂದು NSS ಕ್ಯಾಂಪಿಗೆ ಅಂತ ನಾನು ವಿದ್ಯಾರ್ಥಿನಿಯಾಗಿ ಹೋಗಿದ್ದಂಥ ಸಂದರ್ಭ. ಸಮುದಾಯದ ಹೆಸರನ್ನ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಈಗಲೂ ಕೆಲವು, ಅದು ನನ್ನ ಪ್ರಕಾರ ಅನಿಷ್ಟ ಪದ್ಧತಿಯೇ. ಒಂದು ಮಗುವಿಗೆ ಒಂದು ತಾಯಿ ಜನನ ನೀಡೋದಕ್ಕೆ ಹೊಟ್ಟೆ ನೋವು ಬಂದು ಕೂಡಲೇ ಆಕೆನ ಮನೆಯಿಂದ ಆಚೆ ಕಳಿಸಲಾಗತ್ತೆ. ಒಂದು ಮಗು ಮೊದಲ ಬಾರಿಗೆ ಋತುಮತಿಯಾದಾಗ ಮಾತ್ರವಲ್ಲ, ಪ್ರತಿ ತಿಂಗಳು ಅವಳು ಪೀರಿಯಡ್ಸ್ ಬಂದಾಗಿದ್ದ ತಕ್ಷಣವೇ ಮನೆಯಿಂದ ದೂರ ಹೋಗಬೇಕು. ಅವಳು ಮನೆ ಒಳಗಿರೋ ಹಾಗಿಲ್ಲ. ನಾವೊಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಆ ಸಮುದಾಯ, ಒಂದು ಸಮುದಾಯ ಇದೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು, ಎಲ್ಲರಿಗೂ ಗೊತ್ತು. ಆ ಸಮುದಾಯದ ಒಳಗಿರುವಂಥ ಯುವ ಪೀಳಿಗೆ ಕಣ್ಣೀರು ಹಾಕ್ತಿದ್ದಾರೆ. ಅಯ್ಯೋ ಯಾವಾಗ ಹೋಗುತ್ತೆ ಇದು, ಎಲ್ಲರ ಮನೇಲಿ ಹಾಗಿಲ್ಲ, ನಾವು ಮಾತ್ರ ಹೋಗಿ. ಅದು ಅವಾಗ 2002ರಲ್ಲೆಲ್ಲ ಗುಡಿಸ್ಲು ಹಾಕಿ ಇಡೋರು. ಆಗಿನ ಯುವ ಪೀಳಿಗೆ ನಮ್ಮ ಹತ್ರ ಅವಲತ್ಕೊಂಡಿದ್ದು ಏನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಮಕ್ಕಳಿಗೆ ಸರಿಯಾಗಿ ಆರೈಕೆ ಸಿಗದೆ ಹಸಿ ಬಾಣಂತಿಯರನ್ನ ಮುಟ್ಟಕ್ಕೂ ಹೋಗಲ್ಲ. ಅಲ್ಲೆಲ್ಲ ದೂರದಲ್ಲಿ ಊಟ ಇಡೋದು. ಬಾಣಂತಿಯರು ಸತ್ತಿದ್ದಾರೆ, ಮಕ್ಕಳು ಸತ್ತಿದ್ದಾರೆ.
ಆದರೂ ನಾವು ಹಿರಿಯರಿಗೆ ಹೋಗಿ ಹೇಳಿದ್ವಿ, ಯಾಕೆ ಹೀಗೆ ಮಾಡ್ತೀರಾ, ದಯವಿಟ್ಟು ಬದಲಾಯಿಸ್ಕೊಳ್ಬೇಕಲ್ವ ಪದ್ಧತಿಯನ್ನು. ಇಲ್ಲ ಇಲ್ಲ ಇಲ್ಲ, ನಮ್ಮನೆ ದೇವ್ರು ಒಪ್ಪಲ್ಲ, ಮನೆಯಲ್ಲಿ ಹಾವು ಚೇಳು ನುಗ್ಬಿಡತ್ತೆ ಅಂತ ಹೇಳ್ತಾರೆ. ದೇವರೇ ನಮ್ಮನ್ನ ಸೃಷ್ಟಿ ಮಾಡಿರೋದು. ಅದೊಂದು ಸೃಷ್ಟಿಯ ನಿಯಮ. ನಾವು ಪ್ರತಿ ತಿಂಗಳು ಕೂಡ ಆ ಋತುಚಕ್ರದಲ್ಲಿ ನಾವು ಹೆಣ್ಮಕ್ಳು ಅದೇನು ಅನುಭವಿಸ್ತೀವ 5 ದಿನದ ಯಾತನೆ ಅವರಿಗಷ್ಟೇ ಗೊತ್ತು. ಅದರಲ್ಲಿ ಅದು ಪ್ರೆಗ್ನೆಂಟ್ ಲೇಡೀಸು ಆದ್ಮೇಲೆ ಮಗು ಆದ್ಮೇಲೆ ಎಷ್ಟು ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು. ಡೋಲಾಯಮಾನ ಆಗುತ್ತೆ ಎಷ್ಟೋ ಜನರ ಬದುಕು. ಯಾಕೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಗುರುಗಳೇ, ಎಷ್ಟೋ ಕಡೆ ಇನ್ನೂ ಆ ಪದ್ಧತಿ ರೂಢಿಯಲ್ಲಿದೆ. ನೀವ್ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಾನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಕಟುವಾಗಿ ನಿಮ್ಮ ಹೇಳಿರ್ತಕ್ಕಂಥ ವಿಚಾರದ ಆ ವ್ಯಕ್ತಿಗಳನ್ನ ಮತ್ತು ಆ ಪದ್ಧತಿಯನ್ನ ಅತ್ಯಂತ ಕಠಿಣ ಶಬ್ದಗಳಲ್ಲಿ ನಿಂದಿಸ್ತೇನೆ. ಕಾರಣ ಇಷ್ಟೇ, ಒಂದು ಹೆಣ್ಣು ಋತುಮತಿ ಆಗುವುದು ಅನ್ನುವಂಥ ಪದದ ಅರ್ಥ ಏನು? ಶಾಸ್ತ್ರೀಯವಾಗಿ ಮಾತಾಡ್ತೀನಿ ನಾನು, ವೈಜ್ಞಾನಿಕವಾಗಿ ಅಂತೂ ನಮ್ಮ ಜನರಿಗೆ ಬೇಗ ಗೊತ್ತಾಗ್ಬಿಡುತ್ತೆ. ಹಂಗ ನಾವು ಯೋಚನೆ ಮಾಡೋದಿಲ್ಲ. ತುಂಬಾ ವೈಜ್ಞಾನಿಕವಾಗಿ ಯೋಚನೆ ಮಾಡೋ ವ್ಯಕ್ತಿತ್ವ ನಂದು ನಿಮ್ಗೆ ಚೆನ್ನಾಗಿ ಗೊತ್ತು. ನನ್ನ ಬಗ್ಗೆ ನಾನು ಹೇಳ್ಕೊಬೇಕಾದ ಅಗತ್ಯ ಇಲ್ಲ ನಿಮ್ಗೆ. ಆದರೆ ಪ್ರಕೃತಿಯಲ್ಲಿ ಆಗತಕ್ಕಂಥ ಒಂದು ಮಾರ್ಪಾಡು, ಪ್ರಪಂಚಕ್ಕೆ ಇನ್ನೊಂದು ಜೀವವನ್ನು ತಂದು ಕೊಡುವಂತಹ ಯೋಗ್ಯತೆ ಹೆಣ್ಣಿಗೆ ಮಾತ್ರ ಇರೋದು. ಯಾವ ಕಾರಣಕ್ಕೂ ಯಾವುದೇ ಜೀವಿಯಲ್ಲೂ ಕೂಡ ಗಂಡು ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಸಾಧ್ಯತೆಗಳು ತುಂಬಾ 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 ರೇರ್. ಚೇಳಿನಲ್ಲಿದೆ ಒಂದು, ಮೊದಲನೇದಾಗಿ. ಮತ್ತೊಂದು ಗಂಡು ತಿಮಿಂಗಿಲದಲ್ಲಿದೆ ಅಂತ ಏನೋ ಕೇಳ್ಪಟ್ಟಿದ್ದೆ, ಸತ್ಯಾಂಶ ನಮ್ಗೆ ಗೊತ್ತಿಲ್ಲ. ಇರ್ಲಿ, ಒಟ್ಟಾರೆ ಮೇಲೆ ಇಷ್ಟು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಂದು ಹೆಣ್ಣು ಋತುಮತಿ ಆಗಿದ್ದಾಳೆ ಅಂತಂದ್ರೆ ಆ ಹೆಣ್ಣು ಬಹಳ ಪೂಜನೀಯ ಹೆಣ್ಣು ಅಂತ ಲೆಕ್ಕ. ಅಲ್ಲಿವರೆಗೂ ಅಷ್ಟು ವ್ಯಾಲ್ಯೂ ಕೂಡ ಇಲ್ಲ. ಷೋಡಶಿ, ಆ ತರುಣಿ, ಆ ಒಂದು ವಯಸ್ಸಿಗೆ ಎಷ್ಟು ಬೆಲೆ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಇಲ್ಲಿ ಅದು ಯಾಕೆ ಆ ಪದ್ಧತಿ ಬಂತು? 2 ಕಾರಣಗಳಿಂದಾಗಿ ಬಂತು. ಹೆಣ್ಣು ಮಕ್ಕಳನ್ನ ಆ ಸಂದರ್ಭದಲ್ಲಿ ಮುಟ್ಟಬಾರದು ಅಂತಕ್ಕಂಥ ಒಂದು ವ್ಯವಸ್ಥೆ ಬಂತು. ಯಾಕೆ ಅಂತಂದರೆ, ಹಿಂದೆ ಸ್ತ್ರೀಯರಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಟ್ಟಂತ ಕಾಲ, ಅತಿ ಹೆಚ್ಚು ಜವಾಬ್ದಾರಿ ಇದ್ದಂಥ ಕಾಲ, ಮತ್ತು ಚಿಕ್ಕ ವಯಸ್ಸಿಗೆ ಮದುವೆ ಆಗುತ್ತಿದ್ದಂಥ ಕಾಲ. ಹಾಗಾಗಿ ಅವಳಿಗೆ ಅತಿ ಹೆಚ್ಚಿನದಾಗಿರ್ತಕ್ಕಂಥ ಒತ್ತಡ ಇರ್ತಿತ್ತು, ಮಾನಸಿಕವಾಗಿ ಕೆಲಸಗಳು ಇರ್ತಿತ್ತು, ಕಾರ್ಯಗಳಿರ್ತಿತ್ತು, ಮಕ್ಕಳನ್ನು ಸಾಕೋದು, ಮನೆ ನಿರ್ವಹಣೆ ಮಾಡೋದು, ಎಲ್ಲ ನಿಭಾಯಿಸೋದು, ಈ ಎಲ್ಲ ಅತ್ಯಂತ ಬಿಗಿಯಾದಂತಹ ದಿನಚರಿ ಆಕೆಗಿರ್ತಿತ್ತು. ಹಾಗಾಗಿ ಈ ಒಂದು ಕಾಲದಲ್ಲಾದರೂ ಕನಿಷ್ಠ ಪಕ್ಷ ಒಂದು 4-5 ದಿನಗಳ ಪರ್ಯಂತ ಅವಳು ಏನೂ ಮಾಡಿಕೊಡು. ಎಷ್ಟರ ಮಟ್ಟಿಗೆ ಅವಳಿಗೆ ವಿಶ್ರಾಂತಿ ಅಂತಂದ್ರೆ, ಅವಳು ಎಲ್ಲಿ ಕೂತಿರ್ತಾಳೋ ಅಲ್ಲಿಗೆ ತಗೊಂಡೋಗಿ ಕೊಡ್ಬೇಕು ನೀರನ್ನ, ಅಲ್ಲಿಗೆ ತಗೊಂಡೋಗಿ ಕೊಡ್ಬೇಕು ಆಹಾರವನ್ನ ಅನ್ನುವಂಥ ವ್ಯವಸ್ಥೆ. ಆನಂದಾಗಿ ಇದ್ದು ಬಿಡು ಒಂದ್ ಕಡೆ, ಸುಮ್ಮನೆ ಆರಾಮಾಗಿರು, ನೀನು ಯಾವ ಕೆಲ್ಸಕ್ಕೆ ಬರ್ಕೊಡ್ತೀನಿ ಅಂತೇಳಿ ಅವಳಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದ ಆರಂಭವಾದಂಥ ಕ್ರಮ ಅದು. ಮನೆಯಲ್ಲಿ ಅವಳಿಂದ ಯಾವುದೂ ಕೆಲಸ ಮಾಡಿಸದೆ ಇರಲಿ, ಅವಳಿಗೆ ವಿಶ್ರಾಂತಿ ಸಿಕ್ಲಿ. ಯಾಕೆಂದ್ರೆ ಪದೇ ಪದೇ ಮನಸ್ಸು ಚೇಂಜ್ ಆಗ್ತಿರ್ತದೆ, ಶರೀರದಲ್ಲಿ ವಿಪರೀತವಾಗಿರ್ತಕ್ಕಂಥ ಯಾತನೆ ಆಗ್ತದೆ. ಕೆಲವು ಮಕ್ಕಳಿಗೆ ಬೆನ್ನು ನೋವು, ಸೊಂಟ ನೋವು, ಕಾಲು ನೋವು, ಹೊಟ್ಟೆ ನೋವು, ಹಿಂಸೆ ಅನುಭವಿಸ್ತಿರ್ತಾರೆ. ನಾನು ಸ್ವತಃ ಕಣ್ಣಾರೆ ನನ್ನ ಅಕ್ಕಂದಿರು ಗೋಳಾಡಿದ್ದನ್ನು ನೋಡಿದ್ದೇನೆ, ನನ್ನ ಮಗಳು ಗೋಳಾಡಿದ್ದನ್ನು ನೋಡಿದ್ದೇನೆ. ಹಾಗಾಗಿ ಅತ್ಯಂತ ಸ್ಪಷ್ಟವಾಗಿ ಬಹಳ ಹಿಂಸೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಹೆಣ್ಮಕ್ಳು ಆ ಟೈಮಲ್ಲಿ ವಿಶ್ರಾಂತಿ ಪಡ್ಕೊಳ್ಳಿ ಸಂಪೂರ್ಣವಾಗಿ ಅನ್ನೋದು ಮೊದಲನೇ ಉದ್ದೇಶ. ಇದು ಆನಂತರದಲ್ಲಿ ಅದಕ್ಕೆ ಪೂರಕವಾಗಿ ಎಷ್ಟೋ ಜನ ನಂಬುತ್ತಿರ್ಲಿಲ್ಲ. ಇಲ್ಲ ಅದ್ರಲ್ಲಿ ಹಾಗೇನಿಲ್ಲ, ಕೆಲಸ ಮಾಡ್ಲಿ, ಹಾಗೆ ಹೀಗೆ ಇಲ್ಲ, ಮಾಡಬಾರ್ದು, ಅವಳು ಮುಟ್ಟಬಾರ್ದು. ಯಾಕೆ ಅಂದ್ರೆ ಇಂದ್ರ ವೃತ್ರಾಸುರನನ್ನು ಸಂಹಾರ ಮಾಡಿದಾಗ ಅವನಿಗೆ ಬ್ರಹ್ಮಹತ್ಯಾ ದೋಷ ಬಂದಿತ್ತು. ಆ ಬ್ರಹ್ಮಹತ್ಯಾ ದೋಷವನ್ನ ಈ ಸ್ತ್ರೀಯರ ರಜೋದರ್ಶನ ಕಾಲದಲ್ಲಿ ಆ ಸ್ರಾವ ಏನಾಗ್ತದೆ, ಋತುಸ್ರಾವ ಏನಾಗ್ತದೆ, ಆ ಋತುಸ್ರಾವದಲ್ಲಿ ಆ ಬ್ರಹ್ಮಹತ್ಯಾ ದೋಷದ ಅಂಶವನ್ನು ಇಟ್ಟು ಬಿಟ್ಟಿದೆ ಸೃಷ್ಟಿ. ಹಂಗಾಗಿ ಆ ಕಾಲದಲ್ಲಿ ಮುಟ್ಲೇಬಾರ್ದು ಅವಳನ್ನ. ಇಂಥದ್ದೊಂದು ಕಥೆಯನ್ನ ಇಟ್ರು ಅಲ್ಲಿ. ಕಾರಣಿಕವಾಗಿ ಯಾಕಾಗಿ ಇಟ್ರು ಅಂತಂದ್ರೆ, ಯಾವಾಗ ವೈಜ್ಞಾನಿಕವಾಗಿರ್ತಕ್ಕಂಥ ಚಿಂತನೆಗಳನ್ನ ಸಮಾಜ ಒಪ್ಪೋದಿಲ್ಲ, ಆವಾಗ ಈ ತರದ ಒಂದು ಮೌಢ್ಯವನ್ನು ತುರುಕುವ ಅನಿವಾರ್ಯತೆ ಬಂದ್ಬಿಡ್ತದೆ. ಹೇಳಿದ್ದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಹೆದರ್ಸ್ಬೇಕಾದ ಅನಿವಾರ್ಯತೆ ಯಾರಿಗೂ ಇರೋದಿಲ್ಲ ಅಲ್ವಾ? ಅರ್ಥ ಮಾಡ್ಕೊಳ್ದೆ ತಮ್ಮದೇ ದೊಡ್ಡಸ್ತಿಗೆ ತಾವೇ ದೊಡ್ಡದು ಅನ್ನೋ ತರದಲ್ಲಿ ಮಾತಾಡ್ಲಿಕ್ಕೆ ಬಂದಾಗ, ಇಲ್ಲ ಅದು ಯಾಕ ಆ ಟೈಮಲ್ಲಿ ಯಾಕೆ ಮಾಡ್ಬೇಕು, ಅವಳು ಮಾಡ್ಲಿ, ಪಾತ್ರೆ ತೊಳಿಲಿ, ಕಸ ಹೊಡಿಲಿ, ನೆಲ ಒರೆಸ್ಲಿ, ಬಟ್ಟೆ ತೊಳಿಲಿ, ಅವಳಿಗೆ ಅವಳದ್ದನ್ನು ಸುಧಾರಿಸ್ಕೊಂಡ್ರೆ ಸಾಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಇಷ್ಟು ಹಿಂಸೆಗಳನ್ನು ಮತ್ತಷ್ಟು ಹೇರಿದ ಹೇಗೆ ಅಂತ ಹೇಳಿ ಇದು ವೃತ್ರಾಸುರ ಸಂಹಾರದ ಒಂದು ವ್ಯವಸ್ಥೆ ಕಥೆ ಅವಾಗ ಇತ್ತು ಅಲ್ಲಿ. ಅದನ್ನು ಇದಕ್ಕೆ ಸೇರಿಸಿಬಿಟ್ಟು ಹಾಗಾಗಿ ಬ್ರಹ್ಮಹತ್ಯಾ ದೋಷ ಬರ್ತದೆ. ಅದಕ್ಕೆ ಒಂದು ಶ್ಲೋಕದ ಆಧಾರ ಕೊಟ್ಟು, ಪ್ರಥಮೇಹನಿ ಚಾಂಡಾಲಿ, ದ್ವಿತೀಯೇ ಬ್ರಹ್ಮಘಾತಿನಿ, ತೃತೀಯೇಹನಿ ರಜಕಿ ಪ್ರೋಕ್ತಂ, ಚತುರ್ಥೇಹನಿ ಶುದ್ಧತಿ ಅಂತ ಶಾಸ್ತ್ರಾಧಾರ ಕೊಟ್ಬಿಟ್ರು ಅದಕ್ಕೆ. ಪ್ರಥಮೇ ಹರಿ ಚಾಂಡಾಲಿ, ಮೊದಲನೇ ದಿನ ನಾಯಿ ಮಾಂಸ ತಿಂದ ದೋಷ ಬರ್ತದೆ ಅವಳಿಗೆ, ಹೆಣ್ಣಿಗೆ.
ಎರಡನೇ ದಿವಸ ಬ್ರಹ್ಮಘಾತಿನಿ, ಎರಡನೇ ದಿವಸ ಬ್ರಾಹ್ಮಣನನ್ನು ಕೊಲೆ ಮಾಡಿದಂತಹ ದೋಷ ಬರ್ತದೆ ಅವಳಿಗೆ ಮುಟ್ಟಿದ್ರೆ. ತೃತೀಯ ಹನಿ ರಜಕಿ ಪ್ರೋಕ್ತಂ, ಆಕೆ ಸಂಪೂರ್ಣವಾಗಿ ಮೂರನೇ ದಿವಸ ಎಲ್ಲ ಬಟ್ಟೆ ಬರೆ ಮನೇಲಿರುವಂತ ಗಲೀಜನ್ನೆಲ್ಲ ತೊಳೆದು ಬಂದು ನಿಂತ್ಕೊಂಡಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಇರ್ತಾಳೆ ಅವಳು. ಹಾಗಾಗಿ ಚತುರ್ಥೇ ಹನಿ ಶುದ್ಧತೆ, ನಾಲ್ಕನೇ ದಿವಸ ಶುದ್ಧಿ ಆಗ್ತಾಳೆ. ಈ ಶ್ಲೋಕದ ಆಧಾರದ ಮೇಲೆ ಇಂಥ ಒಂದು ಮೂರ್ಖತನದ ವ್ಯವಸ್ಥೆ ಕೆಲವು ವರ್ಗದಲ್ಲಿ ಬಂತು. ಇದು ಸಂಪೂರ್ಣವಾಗಿ ತಪ್ಪು. ಆ ಟೈಮಲ್ಲೇ ಅತಿ ಹೆಚ್ಚು ಜಾಗೃತಿಯಿಂದ, ಅತಿ ಹೆಚ್ಚು ಜತನದಿಂದ ಬಾಣಂತಿ ಇರಬಹುದು, ಗರ್ಭಿಣಿ ಇರಬಹುದು, ಅಥವಾ ರಜಸ್ವಲೆ ಸ್ತ್ರೀ ಇರಬಹುದು, ಆ ಹೆಣ್ಣು ಮಕ್ಕಳನ್ನ ಅಷ್ಟೇ ಜತನ ಜೋಪಾನ ಎಚ್ಚರಿಕೆಯಿಂದ ರಕ್ಷಣೆ ಮಾಡೋದು ಬಿಟ್ಟು ಅವರನ್ನ ಕ್ರಿಮಿಕೀಟಗಳಿಗಿಂತಲೂ ಕೀಳಾಗಿ ನಡೆಸ್ಕೊಳ್ತಕ್ಕಂಥದ್ದೇನಿದೆಯಲ್ಲ, ಇದು ನಿಂದನೀಯ. ಮತ್ತು ಅಂಥವ್ರ ಬಗ್ಗೆ ನಾವ್ ಏನು ಹೇಳಕ್ ಬರೋದಿಲ್ಲ. ಒಂದೇ ಹೇಳೋದು, ಭಗವಂತನೇ ಅವರಿಗೆ ಸದ್ಬುದ್ಧಿ ಕೊಡ. ಯಾಕೆ ಗುರುಗಳೇ ಕಾಮಾಖ್ಯ ದೇವಿಯನ್ನ ಪೂಜೆ ಮಾಡಲ್ವಾ? ಖಂಡಿತ ಇದೆ, ಯಾರಿಲ್ಲ. ವರ್ಷದಲ್ಲಿ 3 ದಿನ ಯಾವ ಕಾರಣಕ್ಕೂ ದೇವಸ್ಥಾನ ಬಾಗ್ಲಾಕ್ಬಿಡ್ತಾರೆ. ಇವತ್ತಿಗೂ ಕೂಡ ವಿಗ್ರಹದಿಂದ ರಕ್ತಸ್ರಾವ ಆಗುತ್ತೆ ಅಂತ ಹೇಳ್ತಾರೆ. ಬಟ್ಟೆಗಳನ್ನು ಹೊಚ್ಚಿ ಆ ಬಟ್ಟೆ ಎಲ್ಲ ಸಂಪೂರ್ಣ ರಕ್ತಮಯವಾಗಿರ್ತದೆ ಅಂತ ಹೇಳಿ ಇವತ್ತಿಗೂ ನಡೀತದೆ. ಯಾವ ಕಾರಣಕ್ಕೂ ಆ ಸಂದರ್ಭದಲ್ಲಿ ಗಂಡಸರಿಗೆ ಪ್ರವೇಶವೇ ಇಲ್ಲ. ಮತ್ತದನ್ನು ಸ್ವಚ್ಛಗೊಳಿಸ್ತಕ್ಕಂಥದ್ದು, ಶುದ್ಧಗೊಳಿಸ್ತಕ್ಕಂಥ ಪೂರ್ಣ ಪ್ರಕ್ರಿಯೆಯನ್ನು ಹೆಣ್ಮಕ್ಳೇ ನಡೆಸ್ತಾರೆ. ಇವತ್ತಿಗೂ ಕೂಡ ಈ ವ್ಯವಸ್ಥೆ ಅನೇಕ ದೇವಸ್ಥಾನಗಳಲ್ಲಿ ಗಂಡಸರನ್ನು ಒಳಗಡೆ ಬಿಡೋದೇ ಇಲ್ಲ, ಹೆಣ್ಣು ಮಕ್ಕಳೇ ನಡೆಸಬೇಕಾದಂತಹ ವ್ಯವಸ್ಥೆ ಇದೆ. ಈ ತುಂಬಾ ದೊಡ್ಡ ಮಟ್ಟದ ವಿಶಾಲವಾದ ಮನೋಭಾವ ಇದ್ದಂಥವ್ರು ನಾವು ಭಾರತೀಯರು. ಈ ಸಂಕುಚಿತ ಪ್ರವೃತ್ತಿ ಯಾಕೆ ಬಂತು ಅಂತಂದರೆ ಕೇವಲ ದುಷ್ಟಬುದ್ಧಿಯಿಂದ, ಮೂಢನಂಬಿಕೆಗಳಿಂದ, ಮತ್ತು ಇನ್ನೊಂದು ಹೇಳಬೇಕು ಅಂತಂದ್ರೆ ಜ್ಞಾನದ ಕೊರತೆ. ಜೈ ಮಹಾಕಾಳ್ ಅಂತ ಹೇಳ್ತಾ ಉಜ್ಜಯಿನಿಯ ಮಹಾಕಾಳನ ಒಂದು ಅದ್ಭುತವಾದ ವಿಚಾರವನ್ನ ತಿಳಿಸ್ತಾ ಇದ್ರಿ ಗುರುಗಳೇ. ಯಾವ ಸಂದರ್ಭದಲ್ಲಿ ಹೋದ್ರೆ ಉಳಿತು ಅಲ್ಲಿಗೆ? ಯಾಕಂದ್ರೆ ನೀವು ಬಹಳಷ್ಟು ಬಾರಿ ಹೋಗಿ ಬಂದಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಸೊ ಯಾವ ಸಮಯ ಒಳ್ಳೇದು ದರ್ಶನಕ್ಕೆ, ಮತ್ತು ಯಾರು ಹೋದ್ರೆ ಏನು ಪರಿಹಾರ ಪಡ್ಕೊಂಡು ಬರಬಹುದು? ಶಿವನ ದರ್ಶನಕ್ಕೆ ಸಮಯ ವಿಶೇಷ ಅಂತೇನಿಲ್ಲ. ಅವರವರ ಪರಿಸ್ಥಿತಿ, ಅವರವರ ಅನುಕೂಲತೆಗೆ ತಕ್ಕಂತೆ ಹೋಗಿ ಬರ್ತಕ್ಕಂಥದ್ದು ಏನು ತೊಂದರೆ ಇಲ್ಲ. ಆದರೆ ಶಿವನ ದರ್ಶನ ವಿಶೇಷವಾಗಿ ಅಮಾವಾಸ್ಯೆಯ ಹಿಂದಿನ ದಿನ, ಮಾಸ ಶಿವರಾತ್ರಿ ಅಂತ ಕರೀತಾರೆ ಅದನ್ನ. ಪ್ರತಿ ತಿಂಗಳಲ್ಲೂ ಅಮಾವಾಸ್ಯೆ ಹಿಂದಿನ ದಿನವನ್ನ, ಮಾಸ ಶಿವರಾತ್ರಿಯ ದಿನ ಹೋಗಿ ದರ್ಶನ ಮಾಡಿದರೆ ಸಮಸ್ತ ಪಾಪ ನಾಶವಾಗುತ್ತೆ, ಎಲ್ಲ ರೀತಿಯ ಪಾಪಗಳು ನಾಶವಾಗತ್ತೆ ಅಂತ ಹೇಳುತ್ತೆ. ಭಾನುವಾರದ ದಿನ ಹೋಗ್ತಕ್ಕಂಥದ್ದು ಏನಿದೆ, ಪಿತೃದೋಷಾದಿಗಳೇನಾದ್ರೂ ಇದ್ರೆ ಆ ದೋಷಗಳು ಪರಿಹಾರವಾಗುತ್ತೆ ಅಂತ ಹೇಳುತ್ತೆ. ಸೋಮವಾರ ದಿನ ಹೋಗಿ ದರ್ಶನ ಮಾಡಿದ್ರೆ ಮಾನಸಿಕವಾಗಿರತಕ್ಕಂಥ ಸಮಸ್ಯೆಗಳು ಏನೇ ಇದ್ರೂ ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ದಿನಗಳು ಸಹ ಹೋಗ್ತಕ್ಕಂಥದ್ದು. ಮುಖ್ಯವಾಗಿ ಅವನು ಮಹಾಕಾಲ. ಕಾಲ ಅಂದ್ರೆ 2 ಥರದಲ್ಲಿ ಸಂಸ್ಕೃತದಲ್ಲಿ ಅರ್ಥ ಮಾಡಬೇಕು ನಾವು. ಮೊದಲನೇದಾಗಿ ಕಾಲ ಮತ್ತು ಕಾಳ ಎರಡು ಒಂದೇ. ಕಾಳ ಮಹಾಕಾಳೇಶ್ವರ ಅಂತೂ ಹೇಳ್ತಾರೆ, ಮಹಾಕಾಲೇಶ್ವರ ಅಂತೂ ಹೇಳ್ತಾರೆ. ಕಾಲ ಅಂದ್ರೆ ಮೊದಲನೇದಾಗಿ ಸಮಯ ಅಂತ ಅರ್ಥ, ಟೈಮ್, ಕಾಲ. ಎರಡನೇದು ಕಾಲ ಅಂತ ಕಪ್ಪು, ಕಾಳ. ಹಾಗಾಗಿ ಸಮಯ, ಕಾಲ ಅಂತಕ್ಕಂಥದ್ದು ಮೃತ್ಯು ಸೂಚಕ ಅಂತ ಹೇಳುತ್ತೆ. ಹಾಗಾಗಿ ಯಾರಿಗೆ ಅಪಮೃತ್ಯು ಭಯ ಇದೆ, ಘೋರ ಮೃತ್ಯುವಿನ ಒಂದು ಭಯ ಅಂತಕ್ಕಂಥದ್ದಿದ್ದಾಗ ಅಲ್ಲಿ ಹೋಗಿ ಶಿವನ ಆರಾಧನೆಯನ್ನು ಮಾಡಿ ಬಂದ್ರೆ, ಮೃತ್ಯುಂಜಯ ಮಂತ್ರ ಜಪಾದಿಗಳನ್ನು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿ ಬಂದ ಪಕ್ಷದಲ್ಲಿ ಖಂಡಿತವಾಗಿಯೂ ಸಹ ಅಪಮೃತ್ಯು ಭಯ ಅಂತಕ್ಕಂಥದ್ದು ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಎರಡನೇದು ಕಾಳ ಅಂತಂದ್ರೆ ಮತ್ತೊಂದು ಕತ್ತಲು ಅಂತ, ಕಪ್ಪು ಅಂತ, ಅಜ್ಞಾನ ಅಂತ. ಅವನನ್ನ, ಶಿವನನ್ನ ಜಗದ್ಗುರವೇ ನಮಃ ಅಂತ ಶಿವಾಷ್ಟೋತ್ತರದಲ್ಲಿ ಬರುತ್ತೆ. ಗುರು ಅಂತಂದ್ರೆ ಏನು? ಗುಕಾರಸ್ತ್ವಂಧಕಾರೋ ಹಿರುಕಾರಸ್ತನ್ನಿರೋಧಕಃ ಅಂಧಕಾರ ನಿರೋಧತ್ವಾದು ಗುರು ರೀತ್ಯಭಿಧೀಯತೆ. ಪ್ರಪಂಚದಲ್ಲಿ ಇರಬಹುದಾಗಿರ್ತಕ್ಕಂಥ ಅಜ್ಞಾನ ಅನ್ನುವಂತಹ ಕತ್ತಲನ್ನು ಸಂಪೂರ್ಣವಾಗಿ ಕಳೆದು ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ಕೊಡ್ತಕ್ಕಂಥವನಾದ್ರಿಂದ ಅವನು ಕಾಳೇಶ್ವರ, ಮಹಾಕಾಳೇಶ್ವರ. ಹಾಗಾಗಿ ವಿದ್ಯಾಭಿವೃದ್ಧಿಗೆ ಉದ್ದೇಶವನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಅವನ 5 ಪ್ರಧಾನ ರೂಪಗಳಿದೆಯಲ್ಲ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ ಅಂತಕ್ಕಂಥ ಪ್ರಧಾನ 5 ರೂಪಗಳಿದೆ ಶಿವನಿಗೆ. ಹಾಗಾಗಿ ಆ 5 ರೂಪಗಳು ಕೂಡ 5 ತತ್ವಗಳ ಪ್ರತಿನಿಧಿಗಳಾಗಿರೋದ್ರಿಂದ ಮನುಷ್ಯನ 5 ಅಂತಃಕರಣಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತಚೇತನ ಅನ್ನುವ ಈ 5 ಅಂತಃಕರಣಗಳನ್ನು ಕೂಡ ಉತ್ತೇಜಿಸಿ ಅವರಿಗೆ ಆ ಒಂದು ವಿಭಾಗದಲ್ಲಿ ಮನಸ್ಸಿಗೆ ಶಾಂತಿ, ಹಾಗೆ ಬುದ್ಧಿಯಲ್ಲಿ ತಾರ್ಕಿಕವಾಗಿರ್ತಕ್ಕಂಥ ವಿವೇಕ, ಸದ್ಬುದ್ಧಿ, ಹೀಗೆ ಎಲ್ಲ ವಿಭಾಗಗಳಲ್ಲಿ ಯಾವ ಯಾವ ವಿಭಾಗಗಳಲ್ಲಿ ಅಗತ್ಯ ಇದೆಯೋ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಮಹಾಕಾಳನ ಆರಾಧನೆಯನ್ನು ಮಾಡಿದರೆ
ಖಂಡಿತವಾಗ್ಲೂ ಆ ಎಲ್ಲ ದೋಷಗಳು ಪರಿಹಾರವೂ ಆಗುತ್ತೆ ಮತ್ತು ಅನುಗ್ರಹ ಕೂಡ ಪ್ರಾಪ್ತಿ ಆಗುತ್ತೆ. ಜೈ ಮಹಾಕಾಳೇಶ್ವರ ಅಂತ ಮತ್ತೊಮ್ಮೆ ಹೇಳ್ತಾ ಗುರುಗಳೇ, ಮುಂದಿನ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಸಿಂಹರಾಶಿಯ ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರ ಆಗಬಹುದು. ಆರಂಭಿಕ ಹಂತದಲ್ಲಿಯೇ ಬೇಸರದ ಒಂದು ವ್ಯವಸ್ಥೆ, ಕಾರಣ ನಿನ್ನೆ ಸಾಯಂಕಾಲದಿಂದ ಆರಂಭ ಆಗಿದೆ. ಬೇಸರ ಯಾಕಾಗಿ ಅಂತಂದ್ರೆ ಚಂದ್ರಸ್ಥಿತಿ ಅಂತಕ್ಕಂಥದ್ದು 12ನೇ ರಾಶಿ ಬಂದಿದೆ. 6ನೇ ಮನೆಗೆ ದೃಷ್ಟಿ ಇರ್ತಕ್ಕಂಥದ್ದು, ಷಷ್ಠಾಧಿಪತಿಯ ದೃಷ್ಟಿ ಧನಸ್ಥಾನಕ್ಕಿದೆ. ದುಡ್ಡು ಕಾಸು ಸಾಲ ಇತ್ಯಾದಿಗಳನ್ನು ತಗೊಂಡು ಹೋದವರು ವಾಪಸ್ ಕೊಡ್ತಿಲ್ಲ. ಬೇಕಾಗಿದೆ, ಹಣದ ಅಗತ್ಯ ಇದೆ, ಕೈಗೆ ಕೊಡ್ತಾ ಇಲ್ಲ, ನನಗೆ ಖರ್ಚಿಗೆ ತೊಂದರೆ ಆಗ್ತಿದೆ ಅಂತಕ್ಕಂಥ ಒಂದು ಚಿಂತೆ ಕೂಡ ಕೆಲವರಿಗೆ ಕಾಣಿಸುತ್ತೆ. ಇನ್ನು ಅಷ್ಟಮದಲ್ಲಿ ಶನೈಶ್ಚರ ಇರೋದ್ರಿಂದ ಏನಾಗ್ತದೆ, ಶನಿ ರಂಗಾರಕು ಗುರು ಕುರುವಂತಿ ಪ್ರಾಣ ಸಂದೇಹಂ, ಶಾರೀರಿಕವಾಗಿರ್ತಕ್ಕಂಥ ಯಾವುದೋ ದೊಡ್ಡ ಮಟ್ಟದ ಸಮಸ್ಯೆ ಇದೆ ನನಗೆ ಆರೋಗ್ಯಕ್ಕೆ ಅಂತಕ್ಕಂಥ ಒಂದು ಭ್ರಮೆ ಕೂಡ. ಕಾರಣ ಚಂದ್ರ ವ್ಯಯದಲ್ಲಿ ಬಂದಾಗ ಮಾನಸಿಕವಾಗಿರ್ತಕ್ಕಂಥ ಒಂದು ಭ್ರಮಾಸ್ಥಿತಿಯನ್ನು ಕೊಡ್ತಾನೆ. ಕಾರಣ ಅವನಿಗೆ 12ನೇ ಮನೆಯಲ್ಲಿರ್ತಕ್ಕಂಥ ಗುರು ಆದ್ರಿಂದ ಮಾಡಿರ್ತಕ್ಕಂಥ ಪೂಜೆ ಪುನಸ್ಕಾರಗಳ ಬಗ್ಗೆ ಅಥವಾ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಪೂಜೆ ಪುನಸ್ಕಾರಗಳ ಬಗ್ಗೆ ಕೂಡ ಆಸಕ್ತಿಯ ಕೊರತೆ ಕಾಣಿಸುತ್ತೆ, ಶ್ರದ್ಧಾಭಕ್ತಿ ನಂಬಿಕೆಯ ಕೊರತೆ ಕೂಡ ಕಾಣಿಸುತ್ತೆ. ಆದರೆ ನೆನ್ಪಿಟ್ಕೊಳ್ಳಿ, ಯಾವತ್ತೂ ಕೂಡ ವಿಶ್ವಾಸ ಫಲದಾಯಕ. ದೇವರು ಅಥವಾ ದೈವ ಸಂಬಂಧಿತವಾಗಿರ್ತಕ್ಕಂಥ ಆಚರಣೆ ನಾವೇನು ಮಾಡ್ತಾ ಇದ್ದೇವೆ, ಕರ್ಮ, ಇದರ ಬಗ್ಗೆ ನಮ್ಮಲ್ಲಿ ವಿಶ್ವಾಸ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಮ್ಗೆ ಯಾವುದೇ ಫಲ ಸಿಗೋದಿಲ್ಲ. ಹಾಗಾಗಿ ರುದ್ರನ ಉಪಾಸನೆಯನ್ನು, ಶಿವನ ಉಪಾಸನೆಯನ್ನು ಇವತ್ತು ರುದ್ರಪಠನ ಪೂರ್ವಕವಾಗಿ ಮಾಡ್ಕೊಳ್ಳಿ. ಇದರಿಂದಾಗಿ ಸಾಕಷ್ಟು ಅನುಕೂಲವೂ ಆಗುತ್ತೆ. ಮಾನಸಿಕವಾಗಿರ್ತಕ್ಕಂಥ ಸಮಾಧಾನ, ಆರ್ಥಿಕವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಎಲ್ಲದೂ ಕೂಡ ಅವನ ಅನುಗ್ರಹದಿಂದ ಪ್ರಾಪ್ತಿ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಆಕಸ್ಮಿಕವಾಗಿರ್ತಕ್ಕಂಥ ಧನ ಲಾಭವಾಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ, ದುಡ್ಡು ಕಾಸಿನ ವಿಚಾರದಲ್ಲಿ, ಮಾನಸಿಕವಾದ ವಿಚಾರದಲ್ಲಿ ಸರ್ವತ್ರ ಲಾಭವನ್ನು ನೋಡಬಹುದು. ಪುಣ್ಯತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಲಿಕ್ಕೆ, ತನ್ಮೂಲಕ ಅರ್ಜನೆಯನ್ನು ಮಾಡಲಿಕ್ಕೆ, ಪುಣ್ಯ ಸಂಪಾದನೆ ಇರ್ಬೋದು, ದುಡ್ಡು ಕಾಸು ಕೂಡ ಇರ್ಬೋದು. ಸತ್ಕಾರ್ಯಗಳನ್ನು ಆಚರಣೆ ಮಾಡಿಯೂ ದುಡ್ಡನ್ನು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೋಡಲಿಕ್ಕೆ ಪೂರ್ಣ ಅವಕಾಶ ಇದೆ. ಚತುರ್ಥ ಭಾವದಲ್ಲಿರ್ತಕ್ಕಂಥ ಚತುರ್ಗ್ರಹ ಯೋಗ ಧನು ರಾಶಿಯಲ್ಲಿರ್ತಕ್ಕಂಥದ್ದು, ಪ್ರೇಮಾದಿ ಪ್ರಕರಣಗಳು ವೈಮನಸ್ಯದಿಂದ ಎಂಡಾಗಿದ್ದ ಪಕ್ಷದಲ್ಲಿ ಅದನ್ನ ಪುನಃ ಮತ್ತೆ ಸರಿ ಮಾಡ್ಕೊಳ್ತಕ್ಕಂಥದ್ದು, ದೊಡ್ಡಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ದೂರ ಮಾಡಿಕೊಂಡು ಒಂದು ಏಕಾಭಿಪ್ರಾಯವನ್ನು ತಂದುಕೊಂಡು ಬದುಕಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು ಕಾಣಿಸುತ್ತೆ. ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಕರ್ಮಭಾವಕ್ಕೆ ಬಂದಿರತಕ್ಕಂಥ ಕರ್ಮಾಧಿಪತಿ ಸ್ವಕ್ಷೇತ್ರಕ್ಕೆ ಬಂದಿದ್ದಾನೆ. ನೀವು ಸ್ವಂತ ಕರ್ಮವನ್ನ, ಯಾವುದೋ ಒಂದು ಕೆಲಸವನ್ನ ಆಚರಣೆ ಮಾಡಿ ಸಂಪಾದನೆಯನ್ನ, ಸುಖ ಸ್ಥಾನಕ್ಕೆ ದೃಷ್ಟಿ ಇರತಕ್ಕಂಥದ್ದು, ಯಾವುದೋ ಒಂದನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು, ನೆಮ್ಮದಿ ಕಾಣಬೇಕು. ವಿಶೇಷವಾಗಿ ಚತುರ್ಥಂ ಹಿಬುಕಂ ವೇಶ್ಮಂ ಬಂಧು ರಬ್ಧಿ ಸುಖಂ ಜಲಂ ಅಂತೇಳಿ, ಸುಖ ಪ್ರಾಪ್ತಿ ಅಂತಂದ್ರೆ ನೆಮ್ಮದಿಯ ಜೀವನಕ್ಕೋಸ್ಕರವಾಗಿ ಯಾವ ಕರ್ಮವನ್ನು ಆಚರಣೆ ಮಾಡ್ತಾ ಇದ್ದೀರಾ ಆ ಕರ್ಮದಲ್ಲಿ ತಕ್ಕ ಮಟ್ಟಿನ ವೃದ್ಧಿಯನ್ನು ನೋಡ್ಲಿಕ್ಕೆ ಅವಕಾಶ. ದುಡ್ಡು ಕಾಸಿನ ವಿಚಾರದಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಸಮಾಧಾನ, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಎಲ್ಲವೂ ಕೂಡ ಕಾಣಿಸುತ್ತೆ. ಇವತ್ತು ಒಟ್ಟಾರೆ ತುಲಾರಾಶಿಯವರಿಗೆ ಚೆನ್ನಾಗಿದೆ. ದ್ವಿತೀಯಾಧಿಪತಿ ಆಗಿರ್ತಕ್ಕಂಥ ಮಂಗಳನ ದೃಷ್ಟಿ ಇರ್ತಕ್ಕಂಥದ್ದಾದ್ದರಿಂದ ದುಡ್ಡು ಕಾಸಿನ ವಿಚಾರದ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಒಳ್ಳೆ ಸಂಪಾದನೆ ಆಗುತ್ತೆ. ಚತುರ್ಥಾಧಿಪತ್ಯವು ಕೂಡ ಶನೈಶ್ಚರ ಚೆನ್ನಾಗಿರೋದ್ರಿಂದ ವೈರಿಗಳನ್ನ ದೂರ ಇಡ್ತಕ್ಕಂಥ ಎಲ್ಲ ಅವಕಾಶಗಳು ಕಾಣುತ್ತೆ. ಪಂಚಮದಲ್ಲಿ ರಾಹು ಇದ್ದಾನೆ. ಸ್ವಲ್ಪ ಕೋಪದ ಬಗ್ಗೆ ಮತ್ತು ಕೋಪದಿಂದ ಬಾಯಲ್ಲಿ ಬರ್ತಕ್ಕಂಥ ವಸ್ತು ಶಬ್ದಗಳ ಬಗ್ಗೆ ಸ್ವಲ್ಪ ಹೆಚ್ಚು ಎಚ್ಚರಿಕೆಯನ್ನ ವಹಿಸ್ಕೊಳ್ಬೇಕು. ಅಂದ್ರೆ ಕಂಟ್ರೋಲ್ ಇಟ್ಟು ಮಾತಾಡಬೇಕು. ಸರಸ್ವತಿಯನ್ನು ಉಪಾಸನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದೆಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಪಂಚಮದಲ್ಲಿರ್ತಕ್ಕಂತಹ ಚಂದ್ರ, ಅಂದ್ರೆ ಪಂಚಮದಲ್ಲಿ ಶನಿ ಮತ್ತು ಅಲ್ಲಿಂದ ಪಂಚಮದಲ್ಲಿರ್ತಕ್ಕಂಥದ್ದು ಚಂದ್ರ. ಹಾಗಾಗಿ ಅರ್ಥ ಏನು ಅಂದ್ರೆ ಒಂದು ಥರದ ಅನೂಹ್ಯವಾಗಿರ್ತಕ್ಕಂಥ ಭಯದ ವಾತಾವರಣ. ಕಾರಣವಿಲ್ಲದೆ ಏನೋ ಒಂದು ಥರ ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ. ಎಲ್ಲೂ ಹೋಗೋದಕ್ಕೆ ಸಮಾಧಾನ ಇಲ್ಲ, ಮನೇಲಿ ಇರ್ಲಿಕ್ಕೆ ಸಮಾಧಾನ ಇಲ್ಲ. ತೃತೀಯಕ್ಕೆ ದೃಷ್ಟಿ, ಒಡ ಹುಟ್ಟಿದವರ ಸಂಬಂಧಿತವಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಏನೋ ತೊಂದರೆ ಆಗಿದೆಯೇನೋ, ನಮ್ಮ ಅಕ್ಕಂಗೇನೋ ಆಗೋಗಿದೆಯೇನೋ, ನಮ್ಮ ತಂಗಿಗೇನಾದ್ರು ಆಗೋಯ್ತೇನೋ, ಈ ಥರದ ಒಂದು ಭ್ರಮಾಧೀನವಾಗಿ ಯೋಚನೆ ಮಾಡ್ತಕ್ಕಂಥ ಸ್ಥಿತಿ. ಇದರಿಂದಾಗಿ ಸ್ವಲ್ಪ ಆತಂಕಕ್ಕೆ ಒಳಗಾಗ್ತಕ್ಕಂಥ ಲಕ್ಷಣಗಳೆಲ್ಲ ಕಾಣಿಸುತ್ತೆ. ಆದರೆ ಆ ಥರದ ಯಾವುದೇ ಅನಿವಾರ್ಯತೆ ಕೂಡ ಕಾಣಿಸೋದಿಲ್ಲ. ತೃತೀಯಾಧಿಪತಿ ಆಗಿರ್ತಕ್ಕಂಥ ಶನಿ
ಬಹಳ ಸ್ಟ್ರಾಂಗ್ ಆಗಿದ್ದಾನೆ. ವೃಶ್ಚಿಕ ರಾಶಿಯವರಿಗೆ ತುಂಬ ಹೆಚ್ಚು ಬಲಿಷ್ಠನಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇರೋದ್ರಿಂದ ಚಿಂತೆ ಮಾಡಬೇಕಾದಿಲ್ಲ. ಸಮಾಧಾನಕ್ಕೋಸ್ಕರವಾಗಿ ನೀವು ಕೂಡ ಇವತ್ತು ಶಿವ ಪಂಚಾಕ್ಷರಿ ಮಂತ್ರ ಜಪವನ್ನು ಮಾಡ್ತಕ್ಕಂಥದ್ದು ಉತ್ತಮ. ಓಂ ನಮಃ ಶಿವಾಯ ಈ ಜಪವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗಿ. ಗುರುಜಿ, ಹೀಗೆ ನೇರವಾಗಿ ಪ್ರಶ್ನೆಗಳಿಗೆ ಉತ್ತರಿಸೋದು ಒಂದು ರೀತಿಯ ನಿಮಗೂ ಕೂಡ ಸಾರ್ಥಕ ಭಾವ ಮೂಡಿಸುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ. ಮತ್ತೊಬ್ಬರು ಪ್ರಶ್ನೆಯನ್ನು ಕಳಿಸಿದ್ದಾರೆ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ. ನಾಗರಾಜ್ ಅನ್ನೋರು ಹುಟ್ಟಿರುವಂಥ ದಿನಾಂಕ 1/2/92 ರಾತ್ರಿ 9:30 ಮಾಲೂರಿನಿಂದ ಕಳಿಸ್ತಾ ಇದ್ದಾರೆ ಗುರುಗಳೇ ಈ ಪ್ರಶ್ನೆಯನ್ನು. ಗುರುಜಿ, ನನ್ನ ಲೈಫಲ್ಲಿ ನಾನು ಏನು ಮಾಡಿದ್ರೂ ಮೇಲಕ್ಕೆ ಬರೋಕ್ಕಾಗ್ತಾ ಇಲ್ಲ ಗುರುಜಿ, ತುಂಬ ಕಷ್ಟ, ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾ ಇದೆ, ಇದಕ್ಕೇನಾದರೂ ಪರಿಹಾರವನ್ನು ದಯವಿಟ್ಟು ತಿಳಿಸಿ ಅಂತ ಕೇಳ್ತಿದ್ದಾರೆ. ಹೆಸರೇನು? ನಾಗರಾಜ್. ನಾಗರಾಜ್ ಅವರು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಕನ್ಯಾ ಲಗ್ನ ಮತ್ತು ಧನು ರಾಶಿ, ಚಂದ್ರ ರಾಹು ಯೋಗ, ಲಾಭಾಧಿಪತಿ, ಫೆಬ್ರವರಿ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥದ್ದು. ಬಹಳ ವಿಚಿತ್ರವಾಗಿರ್ತಕ್ಕಂಥ ಜಾತಕ ಆಗಿದೆ ಇದು ನಾಗರಾಜ್ ಅವರೇ ನಿಮ್ಮದು. ಮುಖ್ಯವಾಗಿ ಈ ಜಾತಕದಲ್ಲಿರ್ತಕ್ಕಂಥದ್ದು ಚಂದ್ರನಿಗೆ ಯಾವುದೇ ಬಲ ಇಲ್ಲ, ಆಯ್ತಲ್ಲ. ಅದು ಅಲ್ಲದೆ ಅಮಾವಾಸ್ಯೆಯ ಸಂದರ್ಭದಲ್ಲಿ ಜನನ ಆಗಿರತಕ್ಕಂಥದ್ದು. ರಾಹುಗ್ರಸ್ತ ಚಂದ್ರ. ಏನ್ ಹೇಳ್ತದೆ ಜ್ಯೋತಿಷ್ಯ? ರಾಹುಗ್ರಸ್ತ ದಿವಾಕರೆಂದು ಸರ್ಶೋ ಮಾಯಾ ಸಮಾಚ್ಛಾದನಾತ್. ದಿವಾಕರ ಮತ್ತು ಚಂದ್ರರಿಗೆ ರಾಹುಗ್ರಸ್ತ ಸ್ಥಿತಿಯಲ್ಲಿದ್ರೆ ಮಾಯ ಆವರಿಸಿರ್ತದೆ. ಮಾಯ ಆವರಿಸ್ತಿದೆ ಅಂದ್ರೆ ತಮಸ್ಸು. ತಮಸ್ಸು ಅಂದ್ರೆ ಕತ್ತಲೆ. ಕತ್ತಲೆ ಅಂದ್ರೆ ಆಲಸ್ಯ. ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದು ಪೂರ್ಣವಾಗಿ ಹೇಳ್ತಾರಲ್ಲ 100% ಎಫರ್ಟ್, ಖಂಡಿತವಾಗಿ ನೀವು 100% ಎಫೆಕ್ಟನ್ನು ಹಾಕ್ತಾ ಇಲ್ಲ ಅಂತ ಊಹೆ ಬರೋ ರೀತಿಯಲ್ಲಿ ಜಾತಕದ ಲಕ್ಷಣ ಇರ್ತಕ್ಕಂಥದ್ದು. ಕನ್ಯಾ ಲಗ್ನ ಮತ್ತು ಧನು ರಾಶಿ. ಧನು ರಾಶಿಯಲ್ಲಿರ್ತಕ್ಕಂಥದ್ದು 4 ಗ್ರಹಗಳ ಯೋಗ. ಇದು ಈಗಲೂ ಸಹ ಅದೇ 4 ಗ್ರಹಗಳ ಯೋಗ ಇದೆ, ಆದರೆ ಗ್ರಹಗಳು ಬೇರೆ ಬೇರೆ ಇದ್ದಾವೆ ಈಗ ಗೋಚಾರ ಸ್ಥಿತಿಯಲ್ಲಿ. ನೀವು ಹುಟ್ಟಿದ ಸಂದರ್ಭ ಏನಿದೆಯಲ್ಲ, ಇದು ಅಮಾವಾಸ್ಯೆಯ ಸಂದರ್ಭ. ಅದು ರವಿ ಚಂದ್ರ ಎಲ್ಲ ಗ್ರಹಗಳು ಒಟ್ಟಾಗಿ ಸೇರಿ ಒಂದು ಥರದ ಬಾಧೆಯನ್ನ ಸುಖ ಸ್ಥಿತಿಯಲ್ಲಿ ಉಂಟು ಮಾಡಿದೆ. ಅಂದ್ರೆ ಜೀವನೋಪಾಯಕ್ಕಾಗಿ ಯಾವುದೊಂದು ಸುಖ ಜೀವನಕ್ಕಾಗಿ ಸಂಪಾದನೆ ಮಾರ್ಗ ಇದೆ, ಅದು ರಾಹುವಿನಿಂದಾಗಿ ಅದು ಆವರಿಸ್ಕೊಂಡಿದೆ, ತಮಸ್ಸು ಆವರಿಸಿದೆ. ಅಂದ್ರೆ ನಿಮ್ಮ ಎಫರ್ಟು ಸರಿಯಾದ ರೀತಿಯಲ್ಲಿ ಆಗ್ತಿಲ್ಲ ಮತ್ತು ಪೂರ್ಣ ಪ್ರಮಾಣದಲ್ಲಿ ನೀವು ಅದನ್ನ ಹ್ಯಾಂಡಲ್ ಮಾಡ್ತಿಲ್ಲ, ನಿಭಾಯಿಸ್ತಿಲ್ಲ ಅಂತ ಲೆಕ್ಕ. ಆದರೂ ಇದು ಶಾಪಗ್ರಸ್ತ ಸ್ಥಿತಿ ಆಗ್ತದೆ. ಕಾರಣ ಏನಪ್ಪಾ ಅಂದ್ರೆ ಲಾಭಾಧಿಪತಿ ಚಂದ್ರ. ಮನಸ್ಸು ಪೂರ್ಣವಾಗಿ ತೊಡಗೋದಕ್ಕೆ ಆಗೋದಿಲ್ಲ. ಎಣ್ಣೆ ಬರೋ ಅಷ್ಟೊತ್ತಿಗೆ ಗಾಣ ಮುರಿತು ಅಂತ ಹೇಳ್ತಾರಲ್ಲ, ಆ ಥರದ ಪರಿಸ್ಥಿತಿ ಆದಾಗ ಕಾಣಿಸುತ್ತೆ. ಹಾಗಾಗಿ ನೀವು ಎಲ್ಲಾದರೂ ಸರಿ ಒಂದು ಶಿವನ ಕ್ಷೇತ್ರದಲ್ಲಿ, ಮುಖ್ಯವಾಗಿ ಇವತ್ತಿಂದ ಏನು ಬಂದಿತ್ತಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಮಹಾಕಾಳೇಶ್ವರ ಸನ್ನಿಧಿ ಕ್ಷಿಪ್ರಾ ನದಿಯಲ್ಲಿ ನೀವು 11 ಸ್ನಾನವನ್ನು ಮಾಡಿ 11 ಬಾರಿ ಶಿವನ ದರ್ಶನವನ್ನ ಮಾಡಬರಬೇಕು. 3 ದಿವಸದ ಒಳಗೆ 11 ಸ್ನಾನ, 11 ಬಾರಿ ಕಾಲೇಶ್ವರ ಮಹಾಕಾಳನ ದರ್ಶನ, ಪ್ರದಕ್ಷಿಣೆ. ಪ್ರತಿಯೊಂದು ದರ್ಶನದಲ್ಲೂ 11 ಸುತ್ತು ಪ್ರದಕ್ಷಿಣೆ, 11 ನಮಸ್ಕಾರ. 3 ದಿನದಲ್ಲಿ ಇದೇ ರೀತಿ ನೀವು 11 ಬಾರಿ ಮಾಡಿದರೆ 121 ಪ್ರದಕ್ಷಿಣೆ, 121 ನಮಸ್ಕಾರ, ಒಂದು ರುದ್ರೈಕಾದಶಿನಿ ಪ್ರಾಯಶ್ಚಿತ್ತದ ಒಂದು ಫಲ ಅಂತಕ್ಕಂಥದ್ದು ನಿಮಗೆ ಸಿಕ್ಕತ್ತೆ. ಇದನ್ನೇ ನೀವು ಸರಿಯಾಗಿ ಆಚರಣೆ ಮಾಡಿಕೊಂಡು ಬಂದ ಪಕ್ಷದಲ್ಲಿ ನಿಮ್ಮ ಈ ದೋಷ ಅಂತಕ್ಕಂಥದ್ದು ಪರಿಹಾರ ಆಗುತ್ತೆ, ಅನುಕೂಲ ಕೂಡ ಆಗತ್ತೆ. ಇದಿಲ್ಲ ಬೇರೆ ಯಾವ್ದಾದ್ರು ಅಷ್ಟೆಲ್ಲ ಹೋಗಿ 3 ದಿವಸ ಅಲ್ಲಿ ಇದ್ದು ಮಾಡಿ ಬರೋಕ್ಕಾಗೋದಿಲ್ಲ ಅಂತಂದ್ರೆ ರುದ್ರೈಕಾದಶನ್ಯಾಖ್ಯ ಮಹಾಪ್ರಾಯಶ್ಚಿತ್ತ ಮಂಗಳ ಶಿವಾರಾಧನಾ ಅಂತಕ್ಕಂಥ ಒಂದು ಪ್ರಾಯಶ್ಚಿತ್ತ ಕರ್ಮ ಇದೆ. ಎಷ್ಟು ಉದ್ದ ಇದೆಯೋ ಕೆಲಸವೂ ಅಷ್ಟೇ ದೊಡ್ಡದು. ಸುಮಾರು ಇವತ್ತಿನ ಪರಿಸ್ಥಿತಿಯಲ್ಲಿ ಏನಿಲ್ಲ ಅಂದ್ರೂ 50-60 ಸಾವಿರ ರೂಪಾಯಿವರೆಗೆ ಖರ್ಚು ಬರ್ತಕ್ಕಂಥ ಸಾಧ್ಯತೆ ಇದೆ ಇದು. ಹಾಗಾಗಿ ನಿಮಗೆ ಆ ಒಂದು ಸಾಮರ್ಥ್ಯ ಇದೆ ಅಂತ ಹೇಳಾದ್ರೆ, ನಡೆಸಲಿಕ್ಕೆ ಧೈರ್ಯ ಇದೆ ಅಂತ ಹೇಳಾದರೆ ರುದ್ರೈಕಾದಶಿನಿ ಪ್ರಾಯಶ್ಚಿತ್ತವನ್ನು ಕೂಡ ಆಚರಣೆ ಮಾಡಬಹುದು. ಅದಿಲ್ಲ ಅಂತಂದ್ರೆ ಜೈನಿ ಮಹಾಕಾಳೇಶ್ವರನ ಸನ್ನಿಧಿ, 3 ದಿವಸದ ಅಲ್ಲಿ ವಸತಿ, 3 ದಿವಸದಲ್ಲಿ 11 ಕ್ಷಿಪ್ರಾ ನದಿಯ ಸ್ನಾನ, ಒಂದು ಸ್ನಾನದಲ್ಲಿ ಕೂಡ 11 ಪ್ರದಕ್ಷಿಣೆ, 11 ನಮಸ್ಕಾರವನ್ನು ಮಹಾಕಾಳೇಶ್ವರನಿಗೆ ಸಲ್ಲಿಸಬಹುದು. ಇದನ್ನು ಮಾಡಿ ಬಂದರೂ ಕೂಡ ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಾಗರಾಜ್ ಅವರೇ, ಒಳ್ಳೇದಾಗಲಿ ನಿಮಗೆ. ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಪ್ರಶ್ನೆ ಇದ್ದರೆ ಚಿಂತೆ ಮಾಡಬೇಡಿ, ಗುರುಗಳು ಪರಿಹಾರವನ್ನು ನೀಡ್ತಾರೆ. ಕೆಳಗಡೆ ಕಾಣಿಸ್ತಿರೋಂಥ ವಾಟ್ಸಪ್ ನಂಬರ್ಗೆ ಈ ಕೂಡಲೇ ನೀವು ನಮಗೆ ಪ್ರಶ್ನೆಯನ್ನು ಕಳಿಸ್ಕೊಡಿ. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ವಿಭಾಗದಲ್ಲಿ ಖಂಡಿತ ಉತ್ತರಿಸ್ತೇವೆ ಅಂತ ಹೇಳ್ತಾ, NKR ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮ ಯಾವಾಗ ಬೇಕಾದರೂ ವೀಕ್ಷಿಸಿ, ಅಲ್ಲೂ ಕೂಡ ಕಮೆಂಟಲ್ಲಿ ನಿಮ್ಮ ಪ್ರಶ್ನೆಯನ್ನು ಕೇಳಬಹುದು ಅಂತ ಹೇಳ್ತಾ, ಗುರುಗಳೇ ಕೊನೆಯ 4 ರಾಶಿಗಳು. ಧನುರಾಶಿಯಿಂದ ನೋಡೋಣ.
ಧನುರಾಶಿಯವರಿಗೆ ಚಂದ್ರಾಷ್ಟಮ ಯೋಗದ ದಿನ ದುಡ್ಡು ಕಾಸಿನ ವಿಷಯದಲ್ಲಿ ಭಯ, ಆತಂಕ, ಸಂಪಾದನೆ ಆಗುತ್ತೋ ಇಲ್ವೋ ಅನ್ನುವಂತಹ ಚಿಂತೆ. ಇದರ ಜೊತೆಯಲ್ಲಿ ಮಕ್ಕಳ ಸಂಬಂಧದಲ್ಲೂ ಕೂಡ, ಅಂದರೆ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ ಕೂಡ ಒಂದು ಥರದ ಚಿಂತೆ, ಮಾನಸಿಕವಾಗಿರತಕ್ಕಂಥ ಕಿರಿಕಿರಿಗಳು ಇತ್ಯಾದಿಗಳೆಲ್ಲ ಸೂಚನೆ ಕಾಣಿಸುತ್ತೆ. ಆದರೆ ಚಿಂತೆ ಮಾಡಬೇಡಿ. ಕಾರಣ ಏನು ಅಂತಂದರೆ, ನಿಮಗೆ ಪೂರ್ಣವಾಗಿರತಕ್ಕಂತಹ ಗುರುವಿನ ಬಲ, ಬಲಿಷ್ಠ ಸ್ಥಿತಿ ಅಂತಕ್ಕಂಥದ್ದಿದೆ. ರಾಶಿಯಲ್ಲಿರ್ತಕ್ಕಂಥ ರವಿಯಿಂದನಾಗಿ ಮತ್ತು ಮಂಗಳ ಮತ್ತು ಬುಧನಿಂದಾಗಿ ಸಾಕಷ್ಟು ಉತ್ತಮವಾಗಿ ಅವಕಾಶಗಳು ಸಿಕ್ಕುತ್ತೆ. ನಿಮಗೆ ಸಂಪಾದನೆ ಮಾಡಲಿಕ್ಕೂ ಕೂಡ ಅವಕಾಶ ಸಿಕ್ಕುತ್ತೆ. ಮತ್ತು ಪಂಚಮಾಧಿಪತಿ ಆಗಿರ್ತಕ್ಕಂಥ ಮಂಗಳ, ಚತುರ್ಥಾಧಿಪತಿಯ ಗುರು, ಭೂ ಲಾಭ ಪ್ರಾಪ್ತಿ ಆಗ್ತಕ್ಕಂಥದ್ದು, ಸ್ಥಿರ ಆಸ್ತಿ, ಗಟ್ಟುಮುಟ್ಟಾಗಿರ್ತಕ್ಕಂಥ ಮನೆಯೋ ಒಟ್ಟು ಆಶ್ರಯ, ನೆರಳು ಇತ್ಯಾದಿಗಳು ಕೂಡ ತುಂಬ ಚೆನ್ನಾಗಿ ಸಿಗ್ತಕ್ಕಂಥದ್ದು. ಸಂಪಾದನೆ ವೃದ್ಧಿ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಚೆನ್ನಾಗಿದೆ. ಯೋಚನೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಸುಬ್ರಹ್ಮಣ್ಯನ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭವನ್ನು ನೋಡ್ತಕ್ಕಂಥ ಒಂದು ಅವಕಾಶ, ಅನಿರೀಕ್ಷಿತವಾಗಿರ್ತಕ್ಕಂಥ ಜನರ ಭೇಟಿ, ಹೊಸ ಹೊಸ ಯೋಜನೆಗಳನ್ನು ಮಾಡಲಿಕ್ಕೆ, ಹೊಸ ಪ್ಲಾನ್ಗಳನ್ನು ಮಾಡಲಿಕ್ಕೆ, ಹೊಸ ವಸ್ತುಗಳನ್ನು ತಂದು ವ್ಯಾಪಾರಗಳನ್ನು ಮುಂದುವರಿಸಲಿಕ್ಕೆ ಎಲ್ಲವೂ ಕೂಡ ಬಹಳ ಯೋಗ್ಯವಾಗಿರ್ತಕ್ಕಂಥ ಒಂದು ಕಾಲವೂ ಹೌದು. ಆದರೆ ಚಂದ್ರ ಅಷ್ಟಮ ಸ್ಥಿತಿಯಲ್ಲಿರ್ತಕ್ಕಂಥ ರಾಹು, ನಿಮಗೆ ಧನಭಾವದಲ್ಲಿರ್ತಕ್ಕಂಥ ರಾಹು. ಹಾಗಾಗಿ ದುಡ್ಡು ಕಾಸಿನ ವಿಷಯದಲ್ಲಿ ಸುಳ್ಳು ಹೇಳುವ, ಮೋಸ ಮಾಡುವ, ನಿಮ್ಮನ್ನು ತಪ್ಪು ದಾರಿಗೆ ಎಳೆದು ತಮ್ಮ ಜೇಬು ತುಂಬಿಸ್ಕೊಳ್ಳಿಕ್ಕಾಗಿ ಬರ್ತಕ್ಕಂಥ ವ್ಯಕ್ತಿಗಳು ಮಂಚಾಗ್ತಾ ಇರ್ತಾರೆ. ಎಚ್ಚರಿಕೆ ವಹಿಸ್ಕೊಳ್ಳಿ. ಕಾರಣ 12ನೇ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತೃತೀಯ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂತಹ ಮಂಗಳ. ಹಾಗಾಗಿ ಮಂಗಳನಿಂದಾಗಿ, ಶುಕ್ರನಿಂದಾಗಿ ಒಂದು ಸಮಸ್ಯೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಎಚ್ಚರಿಕೆ ವಹಿಸ್ಕೊಳ್ಬೇಕು. ಜೊತೆಯಲ್ಲಿ ಅಂಥವರಿಂದ ರಕ್ಷಣೆಗೋಸ್ಕರವಾಗಿ ಕಾರ್ತವೀರ್ಯಾರ್ಜುನ ಅಂತಕ್ಕಂಥ ಒಂದು ದೇವತಾ ಸ್ವರೂಪದ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನ ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ಸ್ವಲ್ಪ ಮಟ್ಟಿಗೆ ಆದಾಯ ವೃದ್ಧಿ ಆಗ್ತದೆ. ಹಾಗಂತೇಳಿ ಸ್ವಲ್ಪ ಸಾಲ ಸೋಲಗಳು ಕೂಡ ಮಾಡಬೇಕಾಗಿ ಬರ್ಬೋದು. ಕೆಲವು ಅನಿರೀಕ್ಷಿತವಾಗಿರ್ತಕ್ಕಂಥ ಶತ್ರುತ್ವಗಳು ಬೆಳೀತಕ್ಕಂಥ ಸಾಧ್ಯತೆ ಕೂಡ ಇದೆ. ಒಡ ಹುಟ್ಟಿದವರ ಪತ್ನಿಯರೊಂದಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಾದರೆ ಅಣ್ಣ ತಮ್ಮಂದಿರ ಹೆಂಡತಿ, ಗಂಡು ಮಕ್ಕಳಾದರೂ ಗಂಡಸರಾದರೂ ಅಣ್ಣ ತಮ್ಮಂದಿರ ಹೆಂಡತಿಯರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿನ ವೈಮನಸ್ಯ, ವೈರುಧ್ಯಮಯವಾಗಿರತಕ್ಕಂಥ ಸ್ಥಿತಿಯನ್ನು ನೋಡುವಂಥ ಲಕ್ಷಣ ಕಾಣುತ್ತೆ. ಮನೆಯ ವಾತಾವರಣ ಇದರಿಂದಾಗಿ ಎರಸುಮುರುಸಾಗ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಇದೆ. ಹಾಗಾಗಿ ಮುಖ್ಯವಾಗಿ ಲಕ್ಷ್ಮೀನಾರಾಯಣರ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಪಂಚಮ ಭಾವಕ್ಕೆ ಬಂದಿರತಕ್ಕಂಥ ಪಂಚಮಾಧಿಪತಿ, ಅಲ್ಲಿಂದ ಪಂಚಮ ಸ್ಥಾನ ಅಂತಕ್ಕಂಥದ್ದು ಶುದ್ಧವಾಗಿದೆ. ಭಾಗ್ಯಸ್ಥಾನದಲ್ಲಿ ಯಾವುದೇ ಗ್ರಹ ಬಾಧೆ ಇಲ್ಲ. ಶುದ್ಧ ಸ್ಥಿತಿಯಲ್ಲಿರ್ತಕ್ಕಂಥ ಚಂದ್ರ ಆಗಿರೋದ್ರಿಂದ ಮಾನಸಿಕವಾಗಿರ್ತಕ್ಕಂಥ ಸಮಾಧಾನವನ್ನು ಕೊಡ್ತಾನೆ. ದ್ವಿತೀಯ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಮಂಗಳನ ದೃಷ್ಟಿ ಇರೋದ್ರಿಂದ ದುಡ್ಡು ಕಾಸಿನ ವಿಚಾರದಲ್ಲೂ ಸಮಾಧಾನ ಇರುತ್ತೆ. ಮನೆಯ ವಾತಾವರಣದಲ್ಲೂ ಸ್ವಲ್ಪ ನೆಮ್ಮದಿ ಕಾಣಿಸುತ್ತೆ. ಫ್ಯೂಚರ್ ಪ್ಲಾನ್, ಭವಿಷ್ಯಕ್ಕೆ ಸಂಬಂಧಪಟ್ಟು ಹಾಕ್ಕೊಂಡಿರ್ತಕ್ಕಂಥ ಯೋಜನೆಗಳು ಕಾರ್ಯಗತವಾಗ್ತಕ್ಕಂಥದ್ದು, ಅದರಿಂದ ಸಾಕಷ್ಟು ಅನುಕೂಲತೆಗಳಾಗ್ತಕ್ಕಂಥದ್ದು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಚಿಂತೆ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ. ದುರ್ಗಾ ಪರಮೇಶ್ವರಿ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಗುರುಗಳೇ, ಇವತ್ತು ಸೋಮವಾರ ಮಹಾಕಾಳ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹದಿಂದ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ವೀಕ್ಷಕರೇ, ಮತ್ತೆ ಸಿಗೋಣ ನಾಳಿನ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ.